ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಡಿಆರ್ ಲಾ ಲರ್ನಿಂಗ್ ಅಡ್ಡಾ. ಸೊ ಇವತ್ತಿನ ದಿನ ನಾವು ಬಂದಿರೋದು ನಮ್ಮ ಇನ್ಶೂರೆನ್ಸ್ ಆಕ್ಟ್ ಅಲ್ಲಿ ನೆಕ್ಸ್ಟ್ ಒಂದು ವಿಡಿಯೋನ ತಗೊಂಡು. ಓಕೆ, ಸೊ ಜನರಲ್ ಇನ್ಶೂರೆನ್ಸ್ ಎಲ್ರಿಗೂ ಗೊತ್ತೇ ಇದೆ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಆಲ್ರೆಡಿ ಇನ್ಶೂರೆನ್ಸ್ ಅಲ್ಲಿ ಏನು ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಾಗ ನಾನು ಹೇಳಿದ್ದೆ ಇನ್ಶೂರೆನ್ಸ್ ಅಲ್ಲಿ ವೆರೈಟೀಸ್ ಆಫ್ ಇನ್ಶೂರೆನ್ಸ್ ಬರ್ತವೆ ಅಂತ ಹೇಳಿ. ಸೊ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಜನರಲ್ ಇನ್ಶೂರೆನ್ಸ್ ಆಗಿರ್ಬೋದು, ಈ ರೀತಿಯಲ್ಲಿ ಡಿವೈಡ್ ಮಾಡಿಕೊಂಡು ಸಪರೇಟ್ ಸಪರೇಟ್ ಬೇರೆ ಬೇರೆ ರೀತಿಯ ಇನ್ಶೂರೆನ್ಸ್ ಗಳು ಇರ್ತವೆ. ಸೊ ಆ ಒಂದು ರೀತಿಯ ಒಂದು ತಿಳ್ಕೊಳ್ಳೋದಕ್ಕೆ ಇನ್ಫಾರ್ಮೇಶನ್ ಏನಿದೆ, ಮತ್ತೆ ಬೇರೆ ಬೇರೆ ಇನ್ಶೂರೆನ್ಸ್ ಗಳಲ್ಲಿ ಯಾವ್ಯಾವ ರೀತಿಯೆಲ್ಲ ಅಪ್ಲಿಕೇಬಲ್ ಆಗುತ್ತೆ, ಏನೇನಿದೆ ಅಂತ ಹೇಳಿ ನೋಡ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡ್ಲಿಕ್ಕೆ ಇವತ್ತಿನ ದಿನ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ಹೇಳೋದಂದ್ರೆ ಯಾರ್ಯಾರೆಲ್ಲ ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ಹಾಳು ಮಾಡ್ಲಾರ್ದೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ನೋಡ್ತಾ ಇರೋದು ಇನ್ಶೂರೆನ್ಸ್ ಆಕ್ಟ್ ಅಲ್ಲಿ ಜನರಲ್ ಇನ್ಶೂರೆನ್ಸ್. ಓಕೆ, ಸೊ ಜನರಲ್ ಇನ್ಶೂರೆನ್ಸ್ ಅಲ್ಲಿ ನಾವು ನೋಡೋಣ. ಜನರಲ್ ಇನ್ಶೂರೆನ್ಸ್ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೆ ತುಂಬಾ ಟೈಪ್ಸ್ ಬರುತ್ತೆ. ಫೈರ್ ಇನ್ಶೂರೆನ್ಸ್ ಆಗಿರ್ಬೋದು, ಮರೈನ್ ಇನ್ಶೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಮೋಟರ್ ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ಕ್ಯಾಟಲ್ ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್ ಬರುತ್ತೆ, ಬರ್ಗ್ಲರಿ ಇನ್ಶೂರೆನ್ಸ್ ಬರುತ್ತೆ. ಇನ್ನೂ ಅನೇಕ ಹೊಸ 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 ರೀತಿಯ ಇನ್ಶೂರೆನ್ಸ್ ಗಳು ಇವಾಗ ಮಾರ್ಕೆಟ್ ಅಲ್ಲಿ ಬಂದಿದೆ. ಸೊ ಇವುಗಳಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಫೈರ್ ಇನ್ಶೂರೆನ್ಸ್. ಇಂಪಾರ್ಟೆಂಟ್ ಜನರಲ್ ಇನ್ಶೂರೆನ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ಕಾಣಿಸ್ಕೊಳ್ಳೋದು ಫೈರ್ ಇನ್ಶೂರೆನ್ಸ್ ಆಗಿರ್ಬೋದು, ಮರೈನ್ ಇನ್ಶೂರೆನ್ಸ್ ಆಗಿರ್ಬೋದು, ಮತ್ತೆ ಹೆಲ್ತ್ ಇನ್ಶೂರೆನ್ಸ್, ಮೋಟರ್ ವೆಹಿಕಲ್ ಇನ್ಶೂರೆನ್ಸ್. ಸೊ ಇವೆಲ್ಲ ಏನಪ್ಪಾ ಅಂತಂತಂದ್ರೆ ಇವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫೈರ್ ಇನ್ಶೂರೆನ್ಸ್ ಇವತ್ತಿನ ದಿನ ನಾವು ನೋಡ್ತಾ ಇದೀವಿ. ಓಕೆ, ಸೊ ಫೈರ್ ಇನ್ಶೂರೆನ್ಸ್ ಆಕ್ಟ್ ನಾವು ಹೇಳೋದಾದ್ರೆ, ಫೈರ್ ಇನ್ಶೂರೆನ್ಸ್ ಗೆ ಇಂಡಿಯಾದಲ್ಲಿ ಸಪರೇಟ್ ಆಗಿ ಯಾವುದೇ ಒಂದು ಆಕ್ಟ್ ಅನ್ನ ನೀಡಲಾಗಿಲ್ಲ. ಓಕೆ, ಸೊ ಸಪರೇಟ್ ಆಗಿ ಯಾವುದೇ ಒಂದು ಆಕ್ಟ್ ಅನ್ನ ಕೊಟ್ಟಿಲ್ಲ ಫೈರ್ ಇನ್ಶೂರೆನ್ಸ್ ಗೋಸ್ಕರ ಇಂಡಿಯಾದಲ್ಲಿ. ಸೊ ಈ ಒಂದು ಫೈರ್ ಇನ್ಶೂರೆನ್ಸ್ ಏನಿದೆ ಬೇರೆ ಆಕ್ಟ್ ಗಳ ಅಡಿಯಲ್ಲಿ ರೂಲ್ ಆಗುತ್ತೆ. ಓಕೆ, ಸೊ ಅದು ಯಾವ್ಯಾವ ಆಕ್ಟ್ ಗಳ ಅಡಿ ರೂಲ್ ಆಗುತ್ತೆ ಅಂದಾಗ ಇನ್ಶೂರೆನ್ಸ್ ಆಕ್ಟ್ ಆಗಿರಬಹುದು, ಮತ್ತೆ IRDA ಆಗಿರಬಹುದು, ಆ ಒಂದು ರೆಗ್ಯುಲೇಷನ್ ಅಂಡರ್ ಅಲ್ಲಿ ಫೈರ್ ಇನ್ಶೂರೆನ್ಸ್ ರೂಲ್ ಆಗುತ್ತೆ. ಓಕೆ, ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಕೂಡ ಸ್ವಲ್ಪ ಇದರಲ್ಲಿ ಬಳಸ್ಕೊಳ್ತಾರೆ. ಏನಪ್ಪಾ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಇಂಡಮ್ನಿಟಿ ಕಾಂಟ್ರಾಕ್ಟ್ ಅನ್ನ ಇದರಲ್ಲಿ ಬಳಸ್ಕೊಳ್ತಾರೆ. ಓಕೆ, ಫೈರ್ ಇನ್ಶೂರೆನ್ಸ್ ಅಲ್ಲಿ. ಸೊ ಹಾಗಾಗಿ ನಮ್ಮ ಫೈರ್ ಇನ್ಶೂರೆನ್ಸ್ ಇಂಡಿಯಾದಲ್ಲಿ ಸಪರೇಟ್ ಆಗಿ ಯಾವುದೇ ಆಕ್ಟ್ ಇರ್ಲಾರ್ದೆ ಇದು ಬೇರೆ ಒಂದು ಇನ್ಶೂರೆನ್ಸ್ ಆಕ್ಟ್ ಗಳ ಅಡಿಯಲ್ಲಿ ಮತ್ತು ಏನು IRDA ರೆಗ್ಯುಲೇಷನ್ಸ್ ಅಡಿಯಲ್ಲಿ ಇದು ಏನಪ್ಪಾ ಅಂತಂದ್ರೆ ಗವರ್ನ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದು ಬಿಟ್ರೆ ಫೈರ್ ಇನ್ಶೂರೆನ್ಸ್ ಅಂದ್ರೆ ಏನು? ಫೈರ್ ಇನ್ಶೂರೆನ್ಸ್ ಅಂದ್ರೆ ಜನರಲ್ ಆಗಿ ಹೇಳೋದಾದ್ರೆ ಏನಾಗುತ್ತೆ, ಇಲ್ಲಿ ಫೈರ್ ಇನ್ಸಿಡೆಂಟ್ ಗಳಲ್ಲಿ, ಆಕ್ಸಿಡೆಂಟ್ ಗಳಲ್ಲಿ ಆಗಿರುವಂತಹ ಏನಪ್ಪಾ ಅಂತಂದ್ರೆ ಲಾಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಿಕ್ಕೆ ಇರುವಂತಹ ಒಂದು ಆಪ್ಷನ್ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಏನಪ್ಪಾ ಅಂತಂದ್ರೆ ಫೈರ್ ಆಕ್ಸಿಡೆಂಟ್ಸ್ ಗಳಲ್ಲಿ ಆಗುವಂತಹ ಒಂದು ಲಾಸ್ ಅಗೇನ್ಸ್ಟ್ ಆಗಿ ಒಂದು ಫೈನಾನ್ಷಿಯಲ್ ಸೇಫ್ಟಿ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಹಾಗಾಗಿ ಈ ಫೈರ್ ಇನ್ಶೂರೆನ್ಸ್ ಏನಿದೆ ಇದೇನ್ ಮಾಡತ್ತಪ್ಪ, ನಮಗೆ ಪ್ರೊಟೆಕ್ಷನ್ ಅನ್ನ ನೀಡುತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಓಕೆ, ಸೊ ಇದು ಬಿಟ್ರೆ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಒಂದು ಡೆಫಿನೇಷನ್ ಅನ್ನ ನೋಡ್ತೀವಿ ಅಂದಾಗ, ಫೈರ್ ಇನ್ಶೂರೆನ್ಸ್ fire insurance is a type of a general insurance that provides protection against financial losses caused due to fire related incidents. It helps individuals, homeowners and businesses cover the cost of repairing, replacing or reconstructing their property damaged by fire. So ಇಲ್ಲಿ ಏನ್ ಹೇಳ್ತಾರೆ ಸಿಂಪಲ್ ಆಗಿ, ಫೈರ್ ಇನ್ಶೂರೆನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಇದೇನ್ ನಮಗೆ ಸೇಫ್ಟಿ ಕೊಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ ಫೈನಾನ್ಷಿಯಲ್ ಲಾಸ್ ಬಗ್ಗೆ. ಯಾವುದರ ವಿರುದ್ಧ? ಫೈರ್ ರಿಲೇಟೆಡ್ ಇನ್ಸಿಡೆಂಟ್ ಗಳ ವಿರುದ್ಧ ನಮಗೆ ಫೈನಾನ್ಷಿಯಲ್ ಲಾಸಸ್ ನ ಫುಲ್ಫಿಲ್ ಮಾಡ್ಕೊಡ್ಲಿಕ್ಕೆ, ರೀಪೇ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾರಿಗೆ? ಇಂಡಿವಿಜುವಲ್ಸ್ಗೆ, ಹೋಮ್ ಓನರ್ಸ್ಗೆ, ಬಿಸ್ನೆಸ್ ಕವರ್ ಗಳಿಗೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಯಾವ ರೀತಿ ಹೆಲ್ಪ್? ರಿಪೇರ್ ಆಗಿರಬಹುದು, ರಿಪ್ಲೇಸಿಂಗ್ ಆಗಿರಬಹುದು, ರೀಕನ್ಸ್ಟ್ರಕ್ಟಿಂಗ್ ಆಗಿರಬಹುದು, ಪ್ರಾಪರ್ಟಿಗಳನ್ನ ಏನಪ್ಪಾ ಡ್ಯಾಮೇಜ್ ಏನಾಗಿದೆ ಫೈರ್ ಇಂದ ಅದನ್ನ ರೀಬಿಲ್ಟ್ ಮಾಡ್ಲಿಕ್ಕೆ ನಮಗೆ ಇವರು ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಫೈರ್ ಇನ್ಶೂರೆನ್ಸ್ ಏನಾಗಿದೆಯಪ್ಪ ಅಂತಂದ್ರೆ ನಮಗೆ ಫೈರ್ ಇನ್ಸಿಡೆಂಟ್ ಗಳಿಂದ ಆಗಿರುವಂತಹ ಲಾಸ್ ಅನ್ನ ರೀಪೇ ಮಾಡ್ಲಿಕ್ಕೆ, ರೀಬಿಲ್ಟ್ ಮಾಡ್ಲಿಕ್ಕೆ, ಪ್ರಾಪರ್ಟಿನ ಏನು ರೀಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಎಲ್ಲ ರೀತಿಯಲ್ಲಿ ನಮಗೆ ಹೆಲ್ಪ್ಗಳು ಫೈರ್ ಇನ್ಶೂರೆನ್ಸ್ ಇಂದ ಸಿಗುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಈ ಫೈರ್ ಇನ್ಶೂರೆನ್ಸ್ ಅಲ್ಲಿ ಕೇವಲ ಫೈರ್ ಒಂದೇ ಅಂದ್ರೆ ಬೆಂಕಿ ಮಾತ್ರ ಒಂದೇ ಒಂದು ಕಾಸ್ ಆಗಲ್ಲ, ಇದರಲ್ಲಿ ಬೇರೆ ಬೇರೆ ಏನು ಕವರ್ಗಳು ಕೂಡ ಬರುತ್ತೆ. ಓಕೆ, ಸೊ ಏನು ಎಲೆಕ್ಟ್ರಿಕಲ್ ಫಾಲ್ಟ್ ಇಂದ ಬೆಂಕಿ ಹತ್ಕೊಂಡಿರೋದಾಗಿರಬಹುದು, ಅಥವಾ ಗುಡುಗು ಮಿಂಚಿನಿಂದ ಬೆಂಕಿ ಹತ್ಕೊಂಡಿರೋದಾಗಿರಬಹುದು, ಅಥವಾ ಮತ್ತೇನೋ ಎಕ್ಸ್ಪ್ಲೋಷನ್ ಇಂದ, ಗ್ಯಾಸ್ ಎಕ್ಸ್ಪ್ಲೋಷನ್ ಇಂದ ಬೆಂಕಿ ಹತ್ಕೊಂಡಿರೋದಾಗಿರಬಹುದು, ಓಕೆ, ಅಥವಾ ವಾಟರ್ ಟ್ಯಾಂಕ್ ಬ್ಲಾಸ್ಟ್ ಇಂದ ಆಗಿರಬಹುದು. ಈ ರೀತಿಯ ನ್ಯಾಚುರಲ್ ಡಿಸಾಸ್ಟರ್
ನಂಗೆ ಸ್ವಲ್ಪ ಟೆಕ್ನಿಕಲ್ ಎರರ್ ಬಂದು ವಿಡಿಯೋ ಕಟ್ ಆಗ್ತಾ ಇದೆ. ಮೇ ಬಿ ನಿಮಗ್ ಗೊತ್ತಾಗ್ತಾ ಇಲ್ಲ, ನನಗೆ ಇಲ್ಲಿ ವಿಡಿಯೋ ಕಟ್ ಆಗ್ತಾ ಇದೆ. ಸೊ ಪರವಾಗಿಲ್ಲ. ಓಕೆ, ಸೊ ನಾನೇನ್ ಹೇಳ್ತಾ ಇದ್ದೆ ಅಂತಂದ್ರೆ, ಇಲ್ಲಿ ಕೇವಲ ಫೈರ್ ಒಂದೇ ರೀಸನ್ ಆಗಲ್ಲ. ಓಕೆ, ಸೊ ಅದು ಏನು ವಾಟರ್ ಟ್ಯಾಂಕ್ ಬ್ಲಾಸ್ಟ್ ಆಗೋದ್ರಿಂದ ಆಗಿರಬಹುದು, ಅಥವಾ ಎಲೆಕ್ಟ್ರಿಕಲ್ ಫಾಲ್ಟ್ ಇಂದ ಆಗಿರಬಹುದು, ಗುಡುಗು ಮಿಂಚಿನಿಂದ ಆಗಿರಬಹುದು, ಎಕ್ಸ್ಪ್ಲೋಷನ್ ಗಳಿಂದ ಆಗಿರಬಹುದು. ಓಕೆ, ಸೊ ಎಲ್ಲಾ ರೀತಿಯ ಒಂದು ಏನು ಡಿಸಾಸ್ಟರ್ ಗಳಿದೆ, ಇದೆಲ್ಲದರಿಂದ ಆಗಿರುವಂತಹ ಒಂದು ಬೆಂಕಿ ಲಾಸ್ ಏನಿರುತ್ತೆ, ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಬೇಸ್ ಮೇಲೆ ಇವೆಲ್ಲವನ್ನು ಕೂಡ ಅವರು ಕವರ್ ಮಾಡಿ ಕೊಡ್ತಾರೆ. ಫೈರ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಮಾಡಿ ಕೊಡ್ತಾರೆ ಆಯಾ ಕಂಪನಿಗಳ ಬೇಸ್ ಮೇಲೆ. ಪ್ರತಿಯೊಂದು ಕಂಪನಿ ಕೂಡ ಈ ರೀತಿ ಮಾಡಿ ಕೊಡೋದಿಲ್ಲ. ಯಾಕಂದ್ರೆ ಕೆಲವೊಂದು ಕಂಪನಿಗಳು ನ್ಯಾಚುರಲ್ ಡಿಸಾಸ್ಟರ್ಗೆ ಕಂಪನ್ಸೇಟ್ ಮಾಡಲ್ಲ. ಓಕೆ, ಕೆಲವೊಂದು ಕಂಪನಿಗಳು ಮಾಡ್ತದೆ, ಕೆಲವೊಂದು ಕಂಪನಿಗಳು ಮಾಡಲ್ಲ. ಸೊ ಅದರ ಮೇಲೆ ಅವರವರ ಕಂಡೀಷನ್ಸ್ ಮೇಲೆ ಅದು ಸಂಬಂಧಪಟ್ಟಿದ್ದಾಗಿರುತ್ತದೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇಲ್ಲಿ ನೋಡ್ಬೇಕಾದ್ರೆ ಲೀಗಲ್ ಡೆಫಿನೇಷನ್ ಏನ್ ಬರುತ್ತೆ ನಮ್ದು ಫೈರ್ ಇನ್ಶೂರೆನ್ಸ್ ಅಂದಾಗ, fire insurance is a contract of indemnity where the insurer undertakes to compensate the insured for the loss caused to property due to fire subject to the policy terms. ಓಕೆ, ಸೊ ಪಾಲಿಸಿ ಟರ್ಮ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗೆ ಯಾವ ಒಂದು ಪ್ರಾಪರ್ಟಿ ಮೇಲೆ ಇನ್ಶೂರೆನ್ಸ್ ಅನ್ನ ತಗೊಂಡಿರ್ತಾರೋ ಫೈರ್ ಇನ್ಶೂರೆನ್ಸ್, ಆ ಒಂದು ಪ್ರಾಪರ್ಟಿನ ಫೈರ್ ಇಂದ ಲಾಸ್ ಆದ್ರೆ ಆ ಒಂದು ಲಾಸ್ ಅನ್ನ ನಾವು ಫುಲ್ಫಿಲ್ ಮಾಡಿ ಕೊಡ್ತೇವೆ, ನಷ್ಟ ಪರಿಹಾರ ಮಾಡಿ ಕೊಡ್ತೇವೆ ಅಂತ ಹೇಳಿ ಇನ್ಶೂರೆನ್ಸ್ ಕಂಪನಿಯವರು ಏನ್ ಮಾಡ್ತಾರೆ ಅಂದ್ರೆ ಅಂಡರ್ಟೇಕ್ ತಗೊಂಡಿರ್ತಾರೆ, ಜವಾಬ್ದಾರಿಯನ್ನ ತಗೊಂಡಿರ್ತಾರೆ, ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿರ್ತಾರೆ, ಇಂಡಮ್ನಿಟಿದು ನಷ್ಟ ಪರಿಹಾರ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದು ಬಿಟ್ರೆ ಪ್ರಾಕ್ಟೀಸ್ ಅಲ್ಲಿ ನಾರ್ಮಲ್ ಜನರಲ್ ಆಗಿ ಹೇಳೋದಾದ್ರೆ, ಇಟ್ ಕವರ್ಸ್ ಡ್ಯಾಮೇಜ್ ಟು ಬಿಲ್ಡಿಂಗ್, ಮೆಕ್ಯಾನರೀಸ್, ಗೂಡ್ಸ್, ಸ್ಟಾಕ್ಸ್ ಇನ್ ಟ್ರೇಡ್ ಅಂಡ್ ಪರ್ಸನಲ್ ಪ್ರಾಪರ್ಟಿ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದು ಬಿಟ್ರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಬರುತ್ತೆ ಫೈರ್ ಇನ್ಶೂರೆನ್ಸ್ ಅಲ್ಲಿ ಅಂದಾಗ, ಇದು ರಿಸ್ಕ್ ಕವರೇಜ್ ಆಗಿರುತ್ತೆ, ರಿಸ್ಕ್ ಗಳನ್ನ ಕವರ್ ಮಾಡುತ್ತೆ ಇದು. ಓಕೆ, ಸೊ ಕವರ್ಸ್ ಡ್ಯಾಮೇಜ್ ಡ್ಯೂ ಟು ಫೈರ್ ಅಂಡ್ ರಿಲೇಟೆಡ್ ರಿಸ್ಕ್ಸ್. ಓಕೆ, ಸೊ ರಿಸ್ಕ್ ಅನ್ನ ಕವರ್ ಮಾಡುತ್ತೆ. ಫೈರ್ ಇನ್ಶೂರೆನ್ಸ್ ತಗೊಂಡ್ಬಿಟ್ರೆ ಫೈರ್ ಇಂದ ಆಗುವಂತ ಲಾಸ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕವರ್ ಮಾಡ್ಕೊಳ್ತಾ ಇದೀವಿ. ಸೊ ಆ ಒಂದು ರಿಸ್ಕ್ ಕಡಿಮೆ ಆಗುತ್ತೆ. ಸೊ ರಿಸ್ಕ್ ಕವರೇಜ್ ಅಂತ ನಾವು ಹೇಳ್ತೀವಿ. ಪ್ರೀಮಿಯಂ ಪೇಮೆಂಟ್ ಇರುತ್ತೆ. ಓಕೆ, ಇನ್ಶೂರ್ಡ್ ಪರ್ಸನ್, ಇವಾಗ ನಾನೇನಾದ್ರೂ ಇನ್ಶೂರೆನ್ಸ್ ಫೈರ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಾನು ಪ್ರೀಮಿಯಂ ಅನ್ನ ಜನರಲಿ ನಾನು ಎನ್ವಲಿ ಕಟ್ತಾ ಇರಬೇಕು. ಅದು ಪ್ರೀಮಿಯಂ ಪೇಮೆಂಟ್ ಅದರಲ್ಲಿ ಜಮಾ ಆಗ್ತಾ ಇರುತ್ತೆ. ಒಂದ್ ವೇಳೆ ನಾನು ಪ್ರೀಮಿಯಂ ಕಟ್ಟೇ ಇಲ್ಲ ಅಂದ್ರೆ ನನಗೆ ಕ್ಲೇಮ್ ಸಿಗಲ್ಲ. ಒಂದ್ ವೇಳೆ ಫೈರ್ ಇನ್ಶೂರೆನ್ಸ್ ಇನ್ಸಿಡೆಂಟ್ ಏನಾದ್ರು ಆದ್ರೆ ನನ್ ಪ್ರೀಮಿಯಮ್ಮೇ ಕಟ್ಟಿಲ್ಲ ಅಂದ್ರೆ ನನಗೆ ಯಾವುದೇ ರೀತಿಯ ಕ್ಲೇಮ್ಸ್ ಇಲ್ಲಿ ಸಿಗಲ್ಲ ಅಂತ ಹೇಳಿ ನಾವು ನೋಡ್ತಾ ಇದೀವಿ. ಓಕೆ, ಸೊ ಪ್ರೀಮಿಯಂ ಪೇಮೆಂಟ್ ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. ಕಂಪನ್ಸೇಷನ್ ಬೇಸಿಸ್ ಅಂತ ಹೇಳಿ ಒಂದು ಪಾಯಿಂಟ್ ಬರುತ್ತೆ ಇದರಲ್ಲಿ. ಪೇಮೆಂಟ್ ಇಸ್ ಐದರ್ ರಿಪ್ಲೇಸ್ಮೆಂಟ್ ಕಾಸ್ಟ್ ಆರ್ ಆಕ್ಚುಯಲ್ ಕ್ಯಾಶ್ ವ್ಯಾಲ್ಯೂ ಅಂತ ಹೇಳಿ ಹೇಳ್ತಾರೆ. ಇವಾಗ ಫೈರ್ ಇನ್ಸಿಡೆಂಟ್ ಆಯ್ತಪ್ಪ, ಲಾಸ್ ಆಯ್ತು ಅಂದಾಗ ಅವ್ರು ಒಂದು ನಿಮಗೆ ಎಷ್ಟು ನೀವು ಇನ್ಶೂರೆನ್ಸ್ ಮಾಡ್ಸಿರ್ತೀರಾ ಲಿಮಿಟ್ ವ್ಯಾಲ್ಯೂದು ಅಷ್ಟು ನಿಮಗೆ ಹಣ ಕೊಡಬಹುದು, ಅಥವಾ ಆ ಒಂದು ಏನು ಪ್ರಾಪರ್ಟಿ ಡ್ಯಾಮೇಜ್ ಆಗಿದೆಯೋ ಆ ಪ್ರಾಪರ್ಟಿಯನ್ನ ರೀಬಿಲ್ಡ್ ಮಾಡ್ಲಿಕ್ಕೆ, ರೀಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ, ರೀಪ್ಲೇಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಕಂಪನ್ಸೇಷನ್ ಬೇಸಿಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತದೆ. ಎಕ್ಸ್ಕ್ಲೂಷನ್ ಅಂತ ಹೇಳಿ ಹೇಳ್ತೀವಿ. ವಾರ್, ನ್ಯೂಕ್ಲಿಯರ್ ಪೆರಿಲ್ಸ್, ಡೆಲಿಬ್ರೇಟ್ ಫೈರ್ ನಾಟ್ ಕವರ್ಡ್ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ವಾರ್ ಅಲ್ಲಿ ಆಗಿರಬಹುದು, ನ್ಯೂಕ್ಲಿಯರ್ ಪೆರಿಲ್ಸ್ ಆಗಿರಬಹುದು, ಮತ್ತೆ ಡೆಲಿಬ್ರೇಟ್ಲಿ ನಾವಾಗಿನೇ ಬೆಂಕಿ ಹಚ್ಬಿಟ್ಟು ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋತೀವಿ ಅಂದ್ರೆ ಅದು ಪ್ರೂವ್ ಆಗ್ಬಿಟ್ರೆ ಅಲ್ಲಿ ನಮಗೆ ಕ್ಲೇಮ್ ಸಿಗಲ್ಲ. ಓಕೆ, ಸೊ ಲೀಗಲ್ ಫ್ರೇಮ್ ವರ್ಕ್ ಅಂತ ನಾವು ನೋಡಿದಾಗ ಇದು IRDAI ಅಂಡರ್ ಅಲ್ಲಿ ಗವರ್ನ್ ಆಗುತ್ತೆ. ಇನ್ಶೂರೆನ್ಸ್ ಆಕ್ಟ್ 1938 ಮತ್ತೆ IRDAI ನ ಗೈಡ್ ಲೈನ್ಸ್ ಅಂಡರ್ ಅಲ್ಲಿ ಇದು ಗವರ್ನ್ ಆಗುತ್ತೆ. ಓಕೆ, ಸೊ ಈ ಒಂದು ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಆಸ್ಪೆಕ್ಟ್ಸ್ ಏನಿದೆ ಫೈರ್ ಇನ್ಶೂರೆನ್ಸ್ ಅಲ್ಲಿ ಅಂದಾಗ, ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ನಷ್ಟ ಪರಿಹಾರ ಮಾಡಿ ಕೊಡೋದು ಪ್ರಮುಖ ಆಸ್ಪೆಕ್ಟ್ ಆಗಿದೆ ಇದರಲ್ಲಿ. ಯಾಕಂದ್ರೆ ಫೈರ್ ಇನ್ಶೂರೆನ್ಸ್ ಅಲ್ಲಿ ನಾವೇನ್ ನೋಡ್ತೀವಿ, ನಮ್ಗೆ ಏನಾದ್ರೂ ಬೆಂಕಿ ಅನಾಹುತದಿಂದ ನಷ್ಟ ಆದ್ರೆ ಆ ನಷ್ಟವನ್ನ ನೀವು ಭರಿಸಿ ಕೊಡ್ಬೇಕು, ನೀವು ಆ ನಷ್ಟವನ್ನ ಪರಿಹಾರ ಮಾಡಿ ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾವು ಇನ್ಶೂರೆನ್ಸ್ ಮಾಡಿಸ್ತಾ ಇರ್ತೀವಿ. ಸೊ ಹಾಗಾಗಿ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂತ ನಾವು ಮುಖ್ಯವಾಗಿ ಇದನ್ನ ಹೇಳ್ತೀವಿ. ಓಕೆ, ಇಲ್ಲಿ ಇನ್ಶೂರೇಬಲ್ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳಿ ನಾವು ಹೇಳ್ತೇವೆ. ವಾಟ್ ಈಸ್ ಇನ್ಶೂರೇಬಲ್ ಇಂಟ್ರೆಸ್ಟ್? ಇಲ್ಲಿ ಇನ್ಶೂರೇಬಲ್ ಇಂಟ್ರೆಸ್ಟ್ ಅಂದಾಗ ನಾವೇನ್ ಮಾಡ್ತಾ ಇದೀವಿ, ಒಂದು ಪ್ರಾಪರ್ಟಿಯನ್ನ ತಗೊಂಡು ಅದರ ಮೇಲೆ ನಾವು ಫೈರ್ ಇನ್ಶೂರೆನ್ಸ್ ತಗೊಳ್ತಾ ಇದೀವಿ ಅಂದಾಗ ಆ ಪ್ರಾಪರ್ಟಿಯಲ್ಲಿ ನನಗೆ ಇಂಟ್ರೆಸ್ಟ್ ಇರಬೇಕು, ನನಗೆ ಆ ಪ್ರಾಪರ್ಟಿಗೆ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಂದೊಂದು ಶಾಪ್ ಇದೆ, ನನ್ನ ಶಾಪ್ ಪಕ್ಕದಲ್ಲಿ ಒಂದು ಶಾಪ್ ಇದೆ, ನನ್ನ ಶಾಪ್ ಬಿಟ್ಟು ಪಕ್ಕದ ಶಾಪ್ ಮೇಲೆ ನಾನು ಇನ್ಶೂರೆನ್ಸ್ ಮಾಡ್ಸಕ್ ಆಗುತ್ತಾ ಫೈರ್ ಇನ್ಶೂರೆನ್ಸ್? ಆ ಒಂದು ಶಾಪ್ ಏನಾದ್ರೂ ಲಾಸ್ ಆದ್ರೆ ನನಗೇನು ಇನ್ಶೂರೇಬಲ್ ಇಂಟ್ರೆಸ್ಟ್ ಇದೆ ಅದರಲ್ಲಿ? ಆ ಒಂದು ಶಾಪ್ ಮೇಲೆ ನಾನು ಇನ್ಶೂರೆನ್ಸ್ ಮಾಡ್ಸೋದಕ್ಕೆ ಸಾಧ್ಯನಾ?
ಆಗೋದಿಲ್ಲ. ಓಕೆ, ಸೊ ಯಾಕಂದ್ರೆ ಆ ಶಾಪ್ ಅಲ್ಲಿ ನಂದು ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಅದರ ಮೇಲೆ ನಾನು ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ನನ್ನ ಶಾಪ್ ಮೇಲೆ ನನಗೆ ಇಂಟ್ರೆಸ್ಟ್ ಇರುತ್ತೆ, ನನ್ನ ಶಾಪ್ಗೆ ಏನಾದ್ರು ಲಾಸ್ ಆದ್ರೆ ನನಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಪ್ರಾಪರ್ಟಿ ಮೇಲೆ ನಾನು ಏನ್ ಮಾಡ್ಬೋದು, ನಷ್ಟ ಪರಿಹಾರವನ್ನ ನಾನು ಕೇಳೋದಿಕ್ಕೆ ಹಕ್ಕದಾರಳಾಗಿರ್ತೀನಿ. ಸೊ ಹಾಗಾಗಿ ಇನ್ಶೂರೇಬಲ್ ಇಂಟ್ರೆಸ್ಟ್ ಅಂದ್ರೆ ನಮ್ಮ ಪ್ರಾಪರ್ಟಿ ಮೇಲೆ ನಮಗೆ ಇಂಟ್ರೆಸ್ಟ್ ಇರಬೇಕು. ಓಕೆ, ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಯಾವ ಪ್ರಾಪರ್ಟಿ ಮೇಲೆ ಫೈರ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ತಾ ಇದ್ದೀವೋ ಆ ಒಂದು ಪ್ರಾಪರ್ಟಿ ಇಂಟ್ರೆಸ್ಟ್, ಆ ಒಂದು ಪ್ರಾಪರ್ಟಿಯಲ್ಲಿ ನಮಗೆ ಇಂಟ್ರೆಸ್ಟ್ ಇರಬೇಕು. ಅಂದ್ರೆ ಆ ಪ್ರಾಪರ್ಟಿ ಲಾಸ್ ಆದ್ರೆ ಅದರಿಂದ ನಮಗೆ ನಷ್ಟ ಆಗ್ತಿರ್ಬೇಕು. ಅಂತಹ ಒಂದು ವಿಷಯ ಇದ್ದಾಗ ಮಾತ್ರ ನಾವೇನಪ್ಪಾ ಅಂತಂದ್ರೆ ಇನ್ಶೂರೇಬಲ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನಾವು ಹೇಳಬಹುದು. ಇದು ಬಿಟ್ರೆ ಥರ್ಡ್ ಪಾಯಿಂಟ್ ಬರೋದು ಅಟ್ಮೋಸ್ಟ್ ಗುಡ್ ಫೇತ್ ಅಂತ ನಾವು ಹೇಳ್ತೀವಿ. ಎರಡೂ ಪಾರ್ಟಿಗಳು, ಇನ್ಶೂರರ್ ಆಗಿರಬಹುದು ಅಥವಾ ಇನ್ಶೂರ್ಡ್ ಪರ್ಸನ್ ಆಗಿರಬಹುದು, ಇಬ್ರು ಕೂಡ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಮಟೀರಿಯಲ್ ಫ್ಯಾಕ್ಟ್ಸ್ ಏನಿದೆ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು. ಕಂಪನಿಯವರು, ಇನ್ಶೂರೆನ್ಸ್ ಕಂಪನಿಯವರು ಅವರ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಡಿಸ್ಕ್ಲೋಸ್ ಮಾಡಬೇಕು. ಅದೇ ರೀತಿ ಇನ್ಶೂರ್ಡ್ ಪರ್ಸನ್ ಏನಿದ್ದಾರೆ ಅವರ ಪ್ರಾಪರ್ಟಿ ಎಲ್ಲಿದೆ, ಏನಿದೆ, ಅದರ ಸುತ್ತಮುತ್ತ ಯಾವ ರೀತಿ ರಿಸ್ಕ್ ಇದೆ, ಏನಿದೆ ಎಲ್ಲ ಕಂಪ್ಲೀಟ್ ಆಗಿ ಇರುವಂತ ವಿಷಯಗಳನ್ನ ಇನ್ಶೂರೆನ್ಸ್ ಕಂಪನಿಯವರಿಗೆ ಡಿಸ್ಕ್ಲೋಸ್ ಮಾಡಬೇಕು. ಮಟೀರಿಯಲ್ ಫ್ಯಾಕ್ಟ್ಸ್ ಅನ್ನ ಡಿಸ್ಕ್ಲೋಸ್ ಮಾಡಬೇಕು ಇಬ್ರು ಪಾರ್ಟಿಗಳು ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇದು ಬಿಟ್ರೆ ಪರ್ಸನಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ಓಕೆ, ಇದೇನಾಗಿರುತ್ತಪ್ಪ ಅಂದ್ರೆ ಪರ್ಸನಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಏನ್ ಹೇಳೋದಂದ್ರೆ ಇಟ್ ಈಸ್ ಟೈಡ್ ಟು ದ ಪರ್ಸನ್ ಇನ್ಶೂರ್ಡ್ ಅಂಡ್ ಕ್ಯಾನ್ ನಾಟ್ ಬಿ ಟ್ರಾನ್ಸ್ಫರ್ಡ್ ವಿತೌಟ್ ಇನ್ಶೂರರ್ಸ್ ಕನ್ಸೆಂಟ್ ಅಂತ ಹೇಳ್ತಾರೆ. ಪರ್ಸನಲ್ ಕಾಂಟ್ರಾಕ್ಟ್ ಯಾಕಾಗಿರುತ್ತೆ, ಅದೇ ನಾನು ಹೇಳಿದ್ನಲ್ಲ, ಇವಾಗ ಒಂದ್ ವೇಳೆ ನನ್ನ ಶಾಪ್ ಇದೆ, ನಾನೇನಾದ್ರೂ ಫೈರ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ, ಇವಾಗ ಏನಾಗುತ್ತೆ, ನೆಕ್ಸ್ಟ್ ನಾನು ಶಾಪ್ ಅನ್ನ ಮಾರ್ಬಿಟ್ಟೆ, ಬೇರೆಯವ್ರಿಗೆ, ನನ್ನ ಫ್ರೆಂಡ್ಗೋ ಯಾರಿಗೋ ನಾನು ಮಾರಿದ್ರೆ ನಾನು ಫೈರ್ ಇನ್ಶೂರೆನ್ಸ್ ಅನ್ನ ಇಂಟ್ರೆಸ್ಟ್ ಕೂಡ ನನ್ನ ಶಾಪ್ದು ನನ್ನ ಫ್ರೆಂಡ್ ಹೋಗುತ್ತೆ, ಹೌದಲ್ವಾ? ಸೊ ಹಾಗಾದ್ರೆ ನಾನೇನ್ ಮಾಡ್ಬೇಕು, ಅವಾಗ ಇನ್ಶೂರೆನ್ಸ್ ಕಂಪನಿ ಅವ್ರಿಗೆ ಇಂಟಿಮೇಟ್ ಮಾಡ್ಬೇಕು, ನಾನ್ ಶಾಪ್ ಅನ್ನ ಮಾರಿದೀನಿ ಬೇರೆಯವ್ರಿಗೆ ಅಂತ ಹೇಳಿ ಅವ್ರಿಗೆ ಇಂಟಿಮೇಟ್ ಮಾಡಿದಾಗ ಅವರು ನನ್ನ ಇನ್ಶೂರೆನ್ಸ್ ಅನ್ನ, ಫೈರ್ ಇನ್ಶೂರೆನ್ಸ್ ಏನಿದೆ ಅದನ್ನ ನನ್ನ ಫ್ರೆಂಡ್ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಓಕೆ, ಸೊ ಅವರ ಕನ್ಸೆಂಟ್ ಜೊತೆಗೆ ನಾನು ಟ್ರಾನ್ಸ್ಫರ್ ಮಾಡಿಸಬಹುದು. ಅವರ ಕನ್ಸೆಂಟ್ ಇಲ್ಲ ಅಂದ್ರೆ ಅದನ್ನ ನಾನು ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅದನ್ನ ಹೇಳ್ತಾರೆ ಪರ್ಸನಲ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಇನ್ಶೂರೆನ್ಸ್ ಕಂಪನಿ ಜೊತೆಗೆ ನಂದು ಪರ್ಸನಲ್ ಕಾಂಟ್ರಾಕ್ಟ್ ಇರುತ್ತೆ, ಅವರ ಕನ್ಸೆಂಟ್ ಇರ್ಲಾರ್ದೆ ನಾನು ಅದನ್ನ ಬೇರೆಯವರಿಗೆ ಕೊಡೋದಿಕ್ಕೆ ಬರೋದಿಲ್ಲ. ಓಕೆ, ಸೊ ಅದೇ ರೀತಿ ಕಂಪನಿಯವರು ಕೂಡ ನನ್ನ ಒಂದು ಪರ್ಸನಲ್ ಕಾಂಟ್ರಾಕ್ಟ್ ಅನ್ನ, ನನ್ನ ಒಂದು ಇನ್ಶೂರೆನ್ಸ್ ಅನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಕ್ ಬರಲ್ಲ. ಸೊ ದಟ್ಸ್ ವೈ ದಿಸ್ ಈಸ್ ಪರ್ಸನಲ್ ಕಾಂಟ್ರಾಕ್ಟ್, ಯಾವುದು ಫೈರ್ ಇನ್ಶೂರೆನ್ಸ್ ಅಂತ ನಾವು ಹೇಳ್ತೇವೆ. ಮತ್ತೆ ಅನ್ಯುವಲ್ ಪಾಲಿಸಿ ಆಗಿದೆ, ವರ್ಷದಲ್ಲಿ ಒಂದ್ಸಲಿ ನೀವು ಪ್ರೀಮಿಯಂ ಅನ್ನ ತುಂಬಬಹುದು. ಮತ್ತೆ ಯೂಶುವಲಿ ಏನಪ್ಪಾ ಅಂತಂದ್ರೆ ಒಂದ್ ವರ್ಷಕ್ಕೋಸ್ಕರ ಇದು ವ್ಯಾಲಿಡ್ ಆಗಿರುತ್ತೆ, ಮತ್ತೆ ರಿನ್ಯೂವೇಬಲ್ ಇರುತ್ತೆ. ಅದಾದ್ಮೇಲೆ ಒಂದ್ ವರ್ಷ ಆದ್ಮೇಲೆ ಅದನ್ನ ನೀವು ರಿನ್ಯೂ ಮಾಡ್ತಾ ಹೋಗಬಹುದು. ಓಕೆ, ವರ್ಷಕ್ಕೆ ಒಂದೇ ಸಲ ವ್ಯಾಲಿಡ್ ಇರುತ್ತೆ. ಸೊ ಇದಿಷ್ಟು ಬಂದು ಆಸ್ಪೆಕ್ಟ್ಸ್ ಇದೆ ಫೈರ್ ಇನ್ಶೂರೆನ್ಸ್ ಆಸ್ಪೆಕ್ಟ್ಸ್ ಅಂತ ನಾವು ನೋಡ್ತೀವಿ. ಓಕೆ, ಸೊ ಫೈರ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತ ನೋಡಿದಾಗ ಇಲ್ಲೇನಾಗತ್ತಂದ್ರೆ ನಮಗೆ ಎಸೆನ್ಷಿಯಲ್ಸ್ ಅಂತ ನಾವು ನೋಡ್ತೀವಿ. ಕಾಂಟ್ರಾಕ್ಟ್ ಯಾವ್ಯಾವ ರೀತಿ ಏನೇನ್ ಇರ್ಬೇಕಂದ್ರೆ ಇಬ್ರು ಪಾರ್ಟಿಗಳು ಇರ್ಬೇಕು, ಇನ್ಶೂರರ್ ಇರ್ಬೇಕು, ಇನ್ಶೂರ್ಡ್ ಪರ್ಸನ್ ಕೂಡ ಇರ್ಬೇಕು. ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಇರ್ಬೇಕು, ಇನ್ಶೂರೆನ್ಸ್ ತಗೊಳ್ಳೋ ಅಂತ ವ್ಯಕ್ತಿ ಕೂಡ ಇರ್ಬೇಕು. ಸಬ್ಜೆಕ್ಟ್ ಮ್ಯಾಟರ್ ಇರ್ಬೇಕು, ಅಂದ್ರೆ ಪ್ರಾಪರ್ಟಿ ಯಾವ್ದು ರಿಸ್ಕ್ ಅಲ್ಲಿ ಇದೆ ಆ ಪ್ರಾಪರ್ಟಿ ಇರ್ಬೇಕು. ಪ್ರಾಪರ್ಟಿನೇ ಇರ್ಲಾರ್ದೆ ನಾವು ಫೈರ್ ಇನ್ಶೂರೆನ್ಸ್ ಅನ್ನ ತಗೊಳಕ್ ಆಗಲ್ಲ. ಇವಾಗ ಒಂದು ಓಪನ್ ಪ್ಲೇಸ್ ಇದೆ, ಖಾಲಿ ಜಾಗ ಇದೆ, ನಾನು ಮುಂದೊಂದಿನ ಮನೆ ಕಟ್ಟಿಸ್ತೀನಿ, ಆ ಮನೆಗೆ ಬೆಂಕಿ ಬಿದ್ರೆ ಅದರ ಲಾಸ್ ತುಂಬಿಕೊಡ್ಬೇಕು ಅಂತ ನಾನು ಇವಾಗ್ಲಿಂದನೇ ಫೈರ್ ಇನ್ಶೂರೆನ್ಸ್ ತಗೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಜಾಗದಲ್ಲಿ ಮನೆನೇ ಇಲ್ಲ ಅಂದ್ಮೇಲೆ ನಾನು ಮನೆ ಮೇಲೆ ಯಾವ ರೀತಿ ನಾನು ಫೈರ್ ಇನ್ಶೂರೆನ್ಸ್ ಅನ್ನು ತಗೊಳಕ್ ಸಾಧ್ಯ ಇದೆ. ಹಾಗೆ ನಾವು ಯಾವ ಒಂದು ಪ್ರಾಪರ್ಟಿ ಮೇಲೆ ಇನ್ಶೂರೆನ್ಸ್ ತಗೊಳ್ತಾ ಇದ್ದೀವಿ ಆ ಒಂದು ಪ್ರಾಪರ್ಟಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇರಬೇಕು. ಅದು ರಿಸ್ಕ್ ಅಲ್ಲಿ ಇದ್ರೆ, ಫೈರ್ ರಿಸ್ಕ್ ಅಲ್ಲಿ ಇದ್ರೆ ಆ ಒಂದು ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ನಾವು ಇನ್ಶೂರೆನ್ಸ್ ಅನ್ನ ತಗೋಬಹುದು. ಸೊ ಸೆಕೆಂಡ್ ಪಾಯಿಂಟ್ ಬಂದು ಸಬ್ಜೆಕ್ಟ್ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಥರ್ಡ್ ಪಾಯಿಂಟ್ ಬಂದು ಕನ್ಸಿಡರೇಷನ್ ಅಂತ ನಾವು ಹೇಳ್ತೇವೆ. ಇಲ್ಲಿ ಕನ್ಸಿಡರೇಷನ್ ಇರುತ್ತೆ. ಏನು ಕನ್ಸಿಡರೇಷನ್? ಇನ್ಶೂರೆನ್ಸ್ ಕಂಪನಿ ನಮಗೆ ಪಾಲಿಸಿಯನ್ನ ಮಾರ್ತಾ ಇದೆ. ಓಕೆ, ನಾವು ಅವರಿಗೆ ಪ್ರೀಮಿಯಂ ಅನ್ನ ತುಂಬ್ತಾ ಇದೀವಿ, ನಮಗೆ ಅವ್ರ ನಷ್ಟ ಪರಿಹಾರ ಮಾಡ್ಕೊಡ್ತಾ ನಾವು ಅವ್ರಿಗೆ ಪ್ರೀಮಿಯಂ ತುಂಬ್ತೀವಿ. ಓಕೆ, ಸೊ ಇದು ಏನು ಎರಡೂ ಕಡೆಯಿಂದ ಆಗ್ತಾ ಇರುವಂತದ್ದು. ಸೊ ಕನ್ಸಿಡರೇಷನ್ ಅಂದ್ರೆ ಅವ್ರಿಗೂ ಲಾಭ, ನಮಗೂ ಲಾಭ. ನಾವು ಪ್ರೀಮಿಯಂ ಅನ್ನ ತುಂಬ್ತಾ ಇರ್ಬೇಕು, ಅವರು ಲಾಸ್ ಆದ್ರೆ ನಮ್ಗೆ ಅದನ್ನ ನಷ್ಟ ಪರಿಹಾರ ಮಾಡಿ ಕೊಡ್ತಾರೆ. ಓಕೆ, ಸೊ ಇದು ಬಿಟ್ರೆ ನೆಕ್ಸ್ಟ್ ಬರೋದು ಪ್ರಾಮಿಸ್ ಅಂತ ನಾವು ಹೇಳ್ತೀವಿ. ಇಂಡೆಮ್ನಿಟಿ ಇನ್ ಕೇಸ್ ಆಫ್ ಲಾಸ್ ಅಂತ ಹೇಳ್ತೇವೆ. ನಾವು ಪ್ರೀಮಿಯಂ ಏನೋ ವರ್ಷ ತುಂಬ್ತಾ ಇದೀವಿ, ನಮ್ದು ಇನ್ಸಿಡೆಂಟ್ ಆಗೇ ಇಲ್ಲ, ಯಾವ್ದೋ ಒಂದಿನ ಇನ್ಸಿಡೆಂಟ್ ಆಯ್ತಪ್ಪ ಅಂದಾಗ ನಾವು ಪ್ರೀಮಿಯಂ ತುಂಬಿರ್ತೀವಲ್ವಾ ಇಷ್ಟು ವರ್ಷದಿಂದ, ಸೊ ಅವರು ನಮಗೆ ಲಾಸ್ ಅನ್ನ ಪರಿಹಾರ ಮಾಡಿ, ಅಂದ್ರೆ ನಷ್ಟ ಪರಿಹಾರವನ್ನ ಮಾಡಿ ಕೊಡಬೇಕು. ಓಕೆ, ಸೊ ಅದೊಂದು ಪ್ರಾಮಿಸ್ ಇರುತ್ತೆ. ನಿಮ್ಗೆ ಲಾಸ್ ಆದ್ರೆ ನಾವು ಅದನ್ನ ಪರಿಹಾರ ಮಾಡ್ಕೊಡ್ತೀವಿ ಅನ್ನೋಂತ ಒಂದು ಪ್ರಾಮಿಸ್ ಇರುತ್ತೆ. ಓಕೆ, ಸೊ ಹಂಗಂದ್ಬಿಟ್ಟು 1 ವರ್ಷ ನೀವು ಪ್ರೀಮಿಯಂ ತುಂಬಿ, 2 ವರ್ಷ ನೀವು ಪ್ರೀಮಿಯಂ ತುಂಬಿ, 3-4 ವರ್ಷ ಪ್ರೀಮಿಯಂ ತುಂಬಲಿಲ್ಲ ಅಂತ ಅನ್ಕೊಳ್ಳಿ, ಅಂದ್ರೆ ನೀವು ರಿನ್ಯೂ ಮಾಡಿಸಿಲ್ಲ ಅದನ್ನ, ಮತ್ತೆ 4ನೇ ವರ್ಷದಲ್ಲಿ ಇನ್ಸಿಡೆಂಟ್ ಆದ್ರೆ ಅದು ಕ್ಲೇಮ್ ಆಗಲ್ಲ.
ನೀವು ಕಂಪಲ್ಷನ್ ಆಗಿ ಅದನ್ನ ರಿನ್ಯೂ ಮಾಡಿಸ್ಲೇಬೇಕು, ನೀವು ಪ್ರೀಮಿಯಂ ಅನ್ನ ತುಂಬಲೇಬೇಕು ಪ್ರತಿ ವರ್ಷನೂ. ಅಂದಾಗ ಮಾತ್ರ ಆ ವರ್ಷದಲ್ಲಿ ಏನಾದ್ರು ಇನ್ಸಿಡೆಂಟ್ ಆದ್ರೆ ನಿಮಗೆ ಕ್ಲೇಮ್ ಸಿಗುತ್ತೆ. ಓಕೆ, ನೀವು ನಾನು 2 ವರ್ಷದ ಹಿಂದೆ ಪ್ರೀಮಿಯಂ ತುಂಬಿದೀನಿ, ಇವಾಗ ತುಂಬಿಲ್ಲ, ರಿನ್ಯೂ ಮಾಡ್ಸಿಲ್ಲ, ಬಟ್ ನಾನು 2 ವರ್ಷದಿಂದ ತುಂಬಿದಕ್ಕೋಸ್ಕರ ನೀವು ಪರಿಹಾರ ಮಾಡ್ಕೊಡ್ಬೇಕು ಅಂತಂದ್ರೆ ಅದು ಸಾಧ್ಯ ಆಗುದಿಲ್ಲ, ಅದು ಕ್ಲೇಮ್ ಆಗಂಗಿಲ್ಲ. ಓಕೆ, ಹಾಗಾಗಿ ಏನಾಗುತ್ತೆ, ಇಯರ್ಲಿ ರಿನ್ಯೂ ಮಾಡ್ತಾ ನಾವು ಅದನ್ನ ಪೇ ಮಾಡ್ತಾ ಹೋಗ್ಬಿಟ್ರೆ ಅವ್ರು ನಮಗೆ ಅದೇ ಒಂದು ಆಶ್ವಾಸನೆಯಲ್ಲಿ ಕೊಡ್ತಾ ಇರ್ತಾರೆ. ಲಾಸ್ ಆದ್ರೆ ನಾವು ಅದನ್ನ ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ. ಓಕೆ, ಸೊ ಕಂಡೀಷನ್ಸ್ ಅಂತ ಹೇಳಿ ಲಾಸ್ಟ್ ಪಾಯಿಂಟ್ ಹೇಳ್ತೀವಿ. ಇದರಲ್ಲಿ ಕಂಡೀಷನ್ಸ್ ಅಂದಾಗ ಏನಾಗುತ್ತೆ, ಕಂಪ್ಲೈಯನ್ಸ್ ವಿತ್ ಸೇಫ್ಟಿ ಮೇಜರ್ಸ್, ರಿಪೋರ್ಟಿಂಗ್ ಅಂಡ್ ಡಾಕ್ಯುಮೆಂಟೇಶನ್ ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ಏನೇನಿದೆ ಕಂಪ್ಲೈಯನ್ಸ್, ಏನೇನಾಗುತ್ತೆ ಸೇಫ್ಟಿ ಮೇಜರ್ಸ್ಗೋಸ್ಕರ ಏನೇನಿದೆ ಎಲ್ಲ ಪ್ರತಿಯೊಂದನ್ನು ನೀವು ಡಾಕ್ಯುಮೆಂಟೇಶನ್ ಅನ್ನ ಇಟ್ಕೊಂಡು ನಿಮ್ಮ ಕಂಡೀಷನ್ಸ್ ಗಳು, ಓಕೆ ನಂದು ಈ ರೀತಿ ಕಂಡೀಷನ್ಸ್ ಇದೆ, ನಂದು ಈ ರೀತಿ ಇದೆ, ನಾನು ಇನ್ಶೂರೆನ್ಸ್ ತಗೊಳ್ತಾ ಇದ್ದೀನಿ, ನನ್ನ ಶಾಪ್, ನನ್ನ ಪ್ರಾಪರ್ಟಿ ಈ ರೀತಿಯಲ್ಲಿದೆ, ಅದ್ರ ಸುತ್ತಮುತ್ತ ಇಷ್ಟೊಂದು ರಿಸ್ಕ್ ಇದೆ, ಅಥವಾ ಅದರಲ್ಲಿ ನಾನು ಈ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ನಿಮ್ಮ ವಿಷಯಗಳನ್ನು, ನಿಮ್ಮ ಕಂಡೀಷನ್ಸ್ ಗಳನ್ನು ನೀವು ತಿಳಿಸಬೇಕು. ಅದೇ ರೀತಿ ಇನ್ಶೂರೆನ್ಸ್ ಕಂಪನಿಯವರು ಓಕೆ ನಮ್ಮ ಕಂಡೀಷನ್ಸ್ ಈ ರೀತಿ ಇದೆ, ನಮ್ಮ ಕಂಡೀಷನ್ಸ್ ನಿಮ್ಗೆ ಒಪ್ಪಿಗೆ ಆದ್ರೆ ನಾವು ಇನ್ಶೂರೆನ್ಸ್ ಅನ್ನ ಕೊಡೋದಕ್ಕೆ ರೆಡಿ ಇದೀವಿ, ಇಂಡೆಮ್ನಿಫೈ ಮಾಡಿ ಕೊಡೋದಕ್ಕೆ ನಾವು ರೆಡಿ ಇದೀವಿ ಅಂತ ಹೇಳಿ ಕಂಪನಿಯವರು ಹೇಳ್ತಾರೆ. ಸೊ ಈ ರೀತಿಯಾಗಿ ಈ ಇಂಪಾರ್ಟೆಂಟ್ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಇಷ್ಟು ಎಸೆನ್ಷಿಯಲ್ ಪಾಯಿಂಟ್ಗಳು ನಮಗೆ ಇರಬೇಕು ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಸೊ ಇದು ಯಾವಾಗ ವ್ಯಾಲಿಡ್ ಆಗುತ್ತೆ ಅಂತ ಹೇಳಿ ನೋಡಿದಾಗ ಅಲ್ಲಿ ಇನ್ಶೂರೇಬಲ್ ಇಂಟ್ರೆಸ್ಟ್ ಇರಬೇಕು, ಎರಡೂ ಪಾರ್ಟಿಗಳು ಏನು ಗುಡ್ ಫೇತ್ ಅಲ್ಲಿ, ಅಟ್ಮೋಸ್ಟ್ ಗುಡ್ ಫೇತ್ ಅಲ್ಲಿ ಇರಬೇಕು, ಅಂದ್ರೆ ಡಿಸ್ಕ್ಲೋಸ್ ಮಾಡ್ಬೇಕು ಎಲ್ಲ ಮಟೀರಿಯಲ್ ಫ್ಯಾಕ್ಟ್ಸ್ ಅನ್ನ. ಮತ್ತೆ ಇಲ್ಲೇನ್ ಇನ್ನೊಂದೇನಮ್ ಹೇಳ್ತಾರಪ್ಪ ಅಂತಂದ್ರೆ ಲಾಸ್ ಏನಾಗಿರ್ಬೇಕು, ಫೈರ್ ಇನ್ಸಿಡೆಂಟ್ ಇಂದ ಆಗಿರ್ಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆ, ಕಂಡೀಷನ್ಸ್ ಫಾರ್ ಫೈರ್ ಇನ್ಶೂರೆನ್ಸ್ ಅಂತ ಹೇಳಿ ನಾವಿಲ್ಲಿ ನೋಡಿದಾಗ ಏನಾಗುತ್ತೆ, ಫೈರ್ ಇನ್ಶೂರೆನ್ಸ್ ಪಾಲಿಸಿ ಕಂಡೀಷನ್ಸ್ ಏನೇನಂತ ಹೇಳಿದಾಗ ಡಿಸ್ಕ್ಲೋಜರ್, ಕಾಮನ್ ಕಂಡೀಷನ್ಸ್ ಅಲ್ಲಿ ಮುಂಚೆ ಬರೋ ಪ್ರಥಮವಾಗಿ ಬರುವಂತದ್ದು ಡಿಸ್ಕ್ಲೋಜರ್, ಏನು ಮಟೀರಿಯಲ್ ಫ್ಯಾಕ್ಟ್ಸ್ ಅನ್ನ ಇಬ್ರು ಕೂಡ ಏನ್ ಮಾಡಿರ್ಬೇಕು, ಡಿಸ್ಕ್ಲೋಸ್ ಮಾಡಿರ್ಬೇಕು. ಓಕೆ, ಇನ್ಶೂರ್ಡ್ ಪರ್ಸನ್ ಕೂಡ ಮುಂಚೆಯಾಗಿ ಡಿಸ್ಕ್ಲೋಸ್ ಮಾಡ್ಲೇಬೇಕು. ಇನ್ಶೂರೇಬಲ್ ಇಂಟ್ರೆಸ್ಟ್ ಇರ್ಲೇಬೇಕು. ವಿತೌಟ್ ಇನ್ಶೂರೇಬಲ್ ಇಂಟ್ರೆಸ್ಟ್, ನಾನು ಆಗ್ಲೇ ಹೇಳ್ದಂಗೆ ಇನ್ಶೂರೇಬಲ್ ಇಂಟ್ರೆಸ್ಟ್ ನನ್ನ ಶಾಪ್ ಮೇಲೆ ನಾನೇ ಫೈರ್ ಇನ್ಶೂರೆನ್ಸ್ ತಗೋಬೇಕು, ಬೇರೆಯವ್ರ ಶಾಪ್ ಮೇಲೆ ನಾನು ಫೈರ್ ಇನ್ಶೂರೆನ್ಸ್ ತಗೊಳಕ್ ಬರಲ್ಲ, ಪಕ್ಕದ ಮನೆಯ ಪ್ರಾಪರ್ಟಿ ಮೇಲೆ ನಾನು ಫೈರ್ ಇನ್ಶೂರೆನ್ಸ್ ತಗೊಳಕ್ ಬರಲ್ಲ, ಯಾಕಂದ್ರೆ ಪಕ್ಕದ ಮನೆ ನನಗೆ ಸಂಬಂಧಪಟ್ಟಿದ್ದಲ್ಲ. ಓಕೆ, ಸೊ ನನ್ನ ಸಂಬಂಧಪಟ್ಟಂತಹ ವಸ್ತುಗಳ ಮೇಲೆ ನಾನೇನ್ ಮಾಡ್ಬೇಕು, ಫೈರ್ ಇನ್ಶೂರೆನ್ಸ್ ಅನ್ನ ನಾನು ತಗೋಬಹುದು. ಸೊ ಹಾಗಾಗಿ ಇನ್ಶೂರೇಬಲ್ ಇಂಟ್ರೆಸ್ಟ್ ಅಂತ ಹೇಳಿ ನಾವು ಹೇಳ್ತೇವೆ. ರೀಸನೇಬಲ್ ಕೇರ್ ಅಲ್ಲಿ ಇರಬೇಕು. ನಾವು ಇನ್ಶೂರೆನ್ಸ್ ತಗೊಂಡಿದೀವಿ, ಫೈರ್ ಇನ್ಶೂರೆನ್ಸ್ ತಗೊಂಡಿದೀವಿ ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ನಾವು ಬೇಕಂತಾನೆ ಫೈರ್ ಆಕ್ಸಿಡೆಂಟ್ ಆಗೋ ರೀತಿಯಲ್ಲಿ ಪ್ರಾಪರ್ಟಿಗಳನ್ನ ಬೇಕಂತಾನೆ ನಾವು ಹಾಳು ಮಾಡಬಾರ್ದು. ಓಕೆ, ರೀಸನೇಬಲ್ ಕೇರ್ ಇರಬೇಕು. ಕಾಂಟ್ರಿಬ್ಯೂಷನ್ ಕ್ಲಾಸ್ ಅಂತ ಹೇಳಿ ನಾವು ಇರ್ತೇವೆ. ಸೊ ಕಾಂಟ್ರಿಬ್ಯೂಷನ್ ಕ್ಲಾಸ್ ಕೂಡ ಅಲ್ಲಿ ಲಿಯಾಬಿಲಿಟಿ ಏನಾಗುತ್ತೆ, ಶೇರ್ ಆಗುತ್ತೆ ಪ್ರಪೋರ್ಷನಟ್ಲಿ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಅನ್ನ ಕೂಡ ಇಲ್ಲಿ ಕಂಡೀಷನ್ ಅಲ್ಲಿ ಆಡ್ ಮಾಡ್ತಾರೆ. ಸಬ್ರೋಗೇಷನ್ ಅಂತ ಹೇಳಿ ಹೇಳ್ತಾರೆ. ಇನ್ಶೂರರ್ ಕ್ಯಾನ್ ರಿಕವರ್ ಅಮೌಂಟ್ ಫ್ರಮ್ ಥರ್ಡ್ ಪಾರ್ಟೀಸ್ ರೆಸ್ಪಾನ್ಸಿಬಲ್ ಫಾರ್ ಫೈರ್ ಅಂತ ಹೇಳಿ ಹೇಳ್ತಾರೆ. ಸಬ್ರೋಗೇಷನ್ ಅಂದಾಗ ಇಲ್ಲಿ ಏನಾಗುತ್ತೆ, ಥರ್ಡ್ ಪಾರ್ಟಿ ಯಾರಾದ್ರೂ ಫೈರ್ ಇನ್ಸಿಡೆಂಟ್ಗೆ ಕಾರಣರಾಗಿದ್ರೆ ಅವರಿಂದ ಕೂಡ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ರಿಕವರಿಯನ್ನ ಮಾಡ್ಕೋಬಹುದು. ಅದಕ್ಕೆ ಇನ್ಶೂರೆನ್ಸ್ ಕಂಪನಿಯವರು ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ಪಾಲಿಸಿ ವ್ಯಾಲ್ಯೂ ಲಿಮಿಟ್ ಅಂತ ಒಂದು ಪಾಯಿಂಟ್ ಬರುತ್ತೆ. ಕಂಪನ್ಸೇಷನ್ ಏನಾಗಬೇಕು, ಎಷ್ಟು ಪಾಲಿಸಿಗೆ ನಾವು ಮಾಡಿಸಿದೀವಿ. ಈಗ ಫಾರ್ ಎಕ್ಸಾಂಪಲ್ ನಂದೊಂದು ಶಾಪ್ ಇದೆ ಅಂತ ನಾನು ಹೇಳಿದಾಗ, ನಾನು ಅದ್ರ ಮೇಲೆ ಫೈರ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ ಅಂತ ಹೇಳಿದಾಗ ನಾನು 10 lakh rupees ಫೈರ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಪ್ರಾಪರ್ಟಿ ಫೈರ್ ಆಕ್ಸಿಡೆಂಟ್ ಅಲ್ಲಿ 10 lakh rupees ನಾನು ಇನ್ಶೂರೆನ್ಸ್ ತಗೊಂಡಿದ್ದೀನಿ, ಇಯರ್ಲಿ ಪ್ರೀಮಿಯಂ ತುಂಬ್ತಾ ಇದ್ದೀನಿ. ಬಟ್ ಫೈರ್ ಇನ್ಸಿಡೆಂಟ್ ಆದಾಗ ನನ್ನ ಪ್ರಾಪರ್ಟಿಗೆ 15-20 ಲಕ್ಷ ಲಾಸ್ ಆಗಿದೆ. ಓಕೆ, 15-20 ಲಕ್ಷ ಲಾಸ್ ಆಗಿದೆ. ಹಂಗಂದ ಮಾತ್ರಕ್ಕೆ ಇನ್ಶೂರೆನ್ಸ್ ಕಂಪನಿಯವರು ನನಗೆ 20 ಲಕ್ಷ ಕಂಪನ್ಸೇಷನ್ ಕೊಡಲ್ಲ. ನಾನು ಪಾಲಿಸಿ ಮಾಡಿಸಿದ್ದು ಕೇವಲ 10 ಲಕ್ಷಕ್ಕೋಸ್ಕರ, ನನ್ನ ಲಾಸ್ ಆಗಿದ್ದು 20 ಲಕ್ಷ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಕೇವಲ 10 ಲಕ್ಷಕ್ಕೆ ಅವ್ರೇನ್ ಮಾಡ್ತಾರೆ, ನನಗೆ ಲಾಸ್ ಅನ್ನ ಕಂಪನ್ಸೇಟ್ ಮಾಡಿ ಕೊಡ್ತಾರೆ. ಉಳಿದ ಇನ್ನು 10 ಲಕ್ಷ ಓಕೆ, ಸೊ ಏನಿದೆ ಪಾಲಿಸಿಯ ವ್ಯಾಲ್ಯೂ ಲಿಮಿಟ್ ಏನಿದೆ, ನಾನು ಅದ್ರಲ್ಲಿ ಹೇಳ್ದಂಗೆ ಪಾಲಿಸಿ ಏನಾದ್ರು ನಂದು 10 lakhs ಇದೆ ಮತ್ತೆ ಪ್ರಾಪರ್ಟಿ 20 lakhs rupees ಡ್ಯಾಮೇಜ್ ಆಗಿದೆ ಅಂದಾಗ ನಾನು 20 lakhs rupees ಡ್ಯಾಮೇಜ್ ಫುಲ್ಫಿಲ್ ಮಾಡಲ್ಲ. ಓನ್ಲಿ ಫಾರ್ 10 lakhs ಅವ್ರು ಕಂಪನ್ಸೇಟ್ ಮಾಡ್ತಾರೆ. ಇನ್ನು ಉಳಿದ 10 ಲಕ್ಷ ಎಕ್ಸ್ಟ್ರಾ ಏನಿದೆ ಅದು ನನ್ನ ಜವಾಬ್ದಾರಿ ಆಗಿರ್ತದೆ. ಯಾಕಂದ್ರೆ ನಾನು ಪಾಲಿಸಿ ಮಾಡಿಸಿದ್ದು ಕೇವಲ 10 ಲಕ್ಷಕ್ಕೋಸ್ಕರ. 10 ಲಕ್ಷ ಪಾಲಿಸಿ ಮಾಡಿಸ್ಬಿಟ್ಟು ನಮ್ಗೆ 20 ಲಕ್ಷ ಲಾಸ್ ಆಗಿದೆ, ನೀವು 20 ಲಕ್ಷ ಕಂಪನ್ಸೇಟ್ ಮಾಡ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ನೀವು ವ್ಯಾಲ್ಯೂ ಏನಿದೆ, ಪ್ರಾಪರ್ಟಿ ವ್ಯಾಲ್ಯೂ ನೀವು ಎಷ್ಟು ಹಾಕಿರ್ತೀರಿ ಪಾಲಿಸಿಯಲ್ಲಿ ಅಷ್ಟಕ್ಕೆ ಮಾತ್ರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಂಪನ್ಸೇಟ್ ಮಾಡಿ ಕೊಡ್ತಾರೆ. ಓಕೆ, ಸೊ
ಸೊ ನೋಟಿಸ್ ಆಫ್ ಲಾಸ್ ಅಂತ ಹೇಳಿ ಕೊಡೋ ಪಾಯಿಂಟ್ ಬರುತ್ತೆ. ಇದರಲ್ಲಿ ಇಮ್ಮಿಡಿಯೇಟ್ ಇಂಟಿಮೇಷನ್ ಇರಬೇಕು ಇನ್ಶೂರರ್ಗೆ. ನೀವು ಇವತ್ತು ಇನ್ಸಿಡೆಂಟ್ ಆಗಿದೆ, ಇನ್ನೊಂದು 4 ವರ್ಷ ಬಿಟ್ಟು ಹೇಳ್ತಾ ಇದ್ದೀನಿ, ಇನ್ನೊಂದು 4 ತಿಂಗಳು ಬಿಟ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಕ್ಲೇಮ್ ಆಗಲ್ಲ. ಓಕೆ, ಸೊ ಏನಾಗುತ್ತೆ, ನೀವು ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಇಮ್ಮಿಡಿಯೇಟ್ ಇಂಟಿಮೇಷನ್ ಕೊಡಬೇಕು. ಫೈರ್ ಇನ್ಸಿಡೆಂಟ್ ಆದಾಗ ಸೊ ಇಮಿಡಿಯೇಟ್ ಇಂಟಿಮೇಷನ್ ನೀವು ಕೊಟ್ಟಾಗ ಅವರು ಬಂದು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಚೆಕ್ ಮಾಡ್ತಾರೆ, ಲಾಸ್ ಅನ್ನ ಪರಿಗಣಿಸಿ ಅದರ ಮೇಲೆ ಅವರು ಇಂಡೆಮ್ನಿಫೈ ಮಾಡ್ತಾರೆ. ಸೊ ಹಾಗಾಗಿ ಇನ್ಸಿಡೆಂಟ್ ಆದಾಗ, ಫೈರ್ ಇನ್ಸಿಡೆಂಟ್ ಆಯ್ತು ಅಂದಾಗ ಆದ ತಕ್ಷಣ ನೀವು ಇನ್ಶೂರೆನ್ಸ್ ಕಂಪನಿಯವರಿಗೆ ಇಂಟಿಮೇಷನ್ ಕೊಡಬೇಕು, ಇಂತಿಂತ ದಿನ ಹಿಂಗ್ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ. ನೀವು ಇವತ್ತು ಇನ್ಸಿಡೆಂಟ್ ಆಗಿದೆ, ಒಂದ್ 20 ದಿನ ಬಿಟ್ಟು, ಒಂದ್ 40 ದಿನ ಬಿಟ್ಟು ನಾನು ಇಂಟಿಮೇಟ್ ಮಾಡ್ತೀನಿ ಅಂದ್ರೆ ಅದು ಆ ರೀತಿ ತಪ್ಪಾಗುತ್ತೆ. ಸೊ ಇನ್ಸಿಡೆಂಟ್ ಆದ ತಕ್ಷಣ ನೀವು ಅಲ್ಲಿ ರಿಪೋರ್ಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಸೊ ಇದು ಬಿಟ್ರೆ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಕ್ಯಾನ್ ಪರ್ಚೇಸ್ಡ್ ಫಾರ್ ದ ಪರ್ಪಸ್. ಮತ್ತೆ ಯಾವ ಯಾವ ಪ್ರಾಪರ್ಟಿಗಳ ಪರ್ಪಸ್ಗೋಸ್ಕರ ನಾವು ಏನ್ ಮಾಡಬಹುದು, ಫೈರ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಬಹುದು ಅಂದಾಗ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆಗಿರಬಹುದು, ನಿಮ್ಮ ಮನೆ, ನಿಮ್ಮ ಅಪಾರ್ಟ್ಮೆಂಟ್, ಪರ್ಸನಲ್ ಬಿಲಾಂಗಿಂಗ್ಸ್, ಇವೆಲ್ಲದಕ್ಕೂ ಸಹ ನೀವು ಏನ್ ಮಾಡಬಹುದು, ಫೈರ್ ಇನ್ಶೂರೆನ್ಸ್ ತಗೋಬಹುದು. ಕಮರ್ಷಿಯಲ್ ಪ್ರಾಪರ್ಟಿ ಆಗಿರ್ಬೋದು, ನಿಮ್ಮ ಶಾಪ್ ಆಗಿರ್ಲಿ, ಶೋರೂಮ್ ಆಗಿರ್ಲಿ, ಆಫೀಸ್ ಆಗಿರ್ಲಿ, ವೇರ್ ಹೌಸ್ ಆಗಿರ್ಲಿ, ಇವೆಲ್ಲದಕ್ಕೂ ನೀವು ಕಮರ್ಷಿಯಲ್ ಪ್ರಾಪರ್ಟಿಗಳಿಗೆ ತಗೋಬಹುದು. ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಫಾರ್ ಎಕ್ಸಾಂಪಲ್ ಫ್ಯಾಕ್ಟರೀಸ್, ಪ್ಲಾಂಟ್ಸ್, ಮಷಿನರೀಸ್, ಸ್ಟಾಕ್ ಅಂಡ್ ರಾ ಮಟೀರಿಯಲ್ಸ್ ಆಗಿರಬಹುದು. ಪಬ್ಲಿಕ್ ಪ್ರಾಪರ್ಟಿ ಸ್ಕೂಲ್ಸ್ ಆಗಿರಬಹುದು, ಹಾಸ್ಪಿಟಲ್ಸ್ ಆಗಿರಬಹುದು, ಇನ್ಸ್ಟಿಟ್ಯೂಷನ್ಸ್ ಆಗಿರಬಹುದು. ವ್ಯಾಲ್ಯೂಯೇಬಲ್ ಐಟಮ್ಸ್ ಲೈಕ್ ಜ್ಯುವೆಲ್ಲರಿ, ಪೇಂಟಿಂಗ್ಸ್, ಆಂಟಿಕ್ಸ್, ಇವೆಲ್ಲದಕ್ಕೋಸ್ಕರ ನೀವು ಏನಪ್ಪಾ ಅಂತಂದ್ರೆ ಫೈರ್ ಇನ್ಶೂರೆನ್ಸ್ ಅನ್ನ ತಗೊಳ್ಬಹುದು ಅಂತ ಹೇಳಿ ಹೇಳ್ತಾರೆ. ಯಾವ್ಯಾವುದು, ರೆಸಿಡೆನ್ಷಿಯಲ್ ಪ್ರಾಪರ್ಟಿ, ಕಮರ್ಷಿಯಲ್ ಪ್ರಾಪರ್ಟಿ, ಇಂಡಸ್ಟ್ರಿಯಲ್ ಪ್ರಾಪರ್ಟಿ, ಪಬ್ಲಿಕ್ ಪ್ರಾಪರ್ಟಿ ಮತ್ತೆ ವ್ಯಾಲ್ಯೂಯೇಬಲ್ ಐಟಮ್ಸ್ ಗೆ ನೀವೇನ್ ಮಾಡಬಹುದು ಅಂದ್ರೆ ಇನ್ಶೂರೆನ್ಸ್ ಅನ್ನ ತಗೊಳ್ಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಓಕೆ, ಸೊ ವಾಟ್ ಈಸ್ ಮೆಂಟ್ ಬೈ ಕ್ಲೇಮ್ ಅಂತಂದಾಗ, ಕ್ಲೇಮ್ ಅಂದ್ರೆ ಏನು ಅಂದಾಗ, ಇನ್ಶೂರೆನ್ಸ್ ಕ್ಲೇಮ್ ಮೀನ್ಸ್ ರಿಕ್ವೆಸ್ಟ್ ಮೇಡ್ ಬೈ ದ ಪಾಲಿಸಿ ಹೋಲ್ಡರ್ ಟು ದ ಇನ್ಶೂರರ್ ಫಾರ್ ಕಂಪನ್ಸೇಷನ್ ಆಫ್ ಲಾಸ್ ಕಾಸ್ಡ್. ಓಕೆ, ಸೊ ಕ್ಲೇಮ್ ಅಂದಾಗ ಏನೇನ್ ಹೇಳ್ತೀವಿ, ಇನ್ಶೂರ್ಡ್ ಪರ್ಸನ್ ಅಂದ್ರೆ ನಾನು ಪಾಲಿಸಿ ತಗೊಂಡಿದ್ದೀನಿ, ನಾನು ಇನ್ಶೂರ್ಡ್ ಪರ್ಸನ್ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ನನಗೆ ಲಾಸ್ ಆಗಿದೆ, ದಯಮಾಡಿ ಆ ಲಾಸ್ ಅನ್ನ ಕಂಪನ್ಸೇಟ್ ಮಾಡಿ ಅಂತ ಹೇಳಿ ನಾನು ಇನ್ಶೂರೆನ್ಸ್ ಕಂಪನಿಗೆ ಹೇಳ್ತಾ ಇದ್ದೀನಿ. ಸೊ ಅದನ್ನ ನಾವೇನಂತ ಕರಿತೀವಿ, ಕ್ಲೇಮ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸೊ ದ ಪ್ರೊಸೆಸ್ ಆಫ್ ಕ್ಲೇಮ್ ಅಂತ ಅಂದಾಗ ಇಮಿಡಿಯೇಟ್ ಇಂಟಿಮೇಟ್ ಮಾಡಬೇಕು, ಇಮಿಡಿಯೇಟ್ ಆಗಿ ತಿಳಿಸ್ಬೇಕು, ಹಿಂಗ್ ಇನ್ಸಿಡೆಂಟ್ ಆಗಿದೆ ಇಂಥ ಟೈಮಲ್ಲಿ ಅಂತ ಹೇಳಿ ಆದಷ್ಟು ಬೇಗ ಅವರಿಗೆ ಇಂಟಿಮೇಷನ್ ಅನ್ನ ಕೊಡಬೇಕು. ಮತ್ತೆ ಕ್ಲೇಮ್ ಫಾರ್ಮ್ ಅನ್ನ ಸಬ್ಮಿಷನ್ ಮಾಡ್ಬೇಕಾಗತ್ತೆ ನೀವು, ಡೀಟೇಲ್ಸ್ ಜೊತೆಗೆ ಏನೇನ್ ಲಾಸ್ ಆಗಿದೆ, ಯಾವ ಟೈಮಲ್ಲಿ ಇನ್ಸಿಡೆಂಟ್ ಆಯ್ತು, ಏನೇನಾಯ್ತು ಅಂತ ಹೇಳಿ ಎಲ್ಲವನ್ನು ನೀವು ಅಲ್ಲಿ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಓಕೆ, ಸೊ ಇನ್ಸ್ಪೆಕ್ಷನ್ ಮತ್ತೆ ಸರ್ವೆ ಆಗುತ್ತೆ ನೀವು ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ. ಅದಾದ ಮೇಲೆ ಅಸೆಸ್ಮೆಂಟ್ ಆಫ್ ವ್ಯಾಲ್ಯೂ ಅಂತ ಹೇಳಿ ಮಾಡ್ತಾರೆ. ಡ್ಯಾಮೇಜ್ ಆಗಿರೋ ಪ್ರಾಪರ್ಟಿ ಟೋಟಲ್ ಆಗಿ ಎಷ್ಟು ವ್ಯಾಲ್ಯೂ ಇತ್ತು, ಲಾಸ್ ಎಷ್ಟಾಗಿದೆ, ಏನೇನಾಗಿದೆ ಎಲ್ಲವನ್ನ ಅವರು ಚೆಕ್ ಮಾಡ್ತಾರೆ. ತದನಂತರದಲ್ಲಿ ಸೆಟಲ್ಮೆಂಟ್ ಅನ್ನ ಅವರು ಮಾಡಿ ಕೊಡ್ತಾರೆ. ಓಕೆ, ಅದನ್ನ ರಿಪ್ಲೇಸ್ಮೆಂಟ್ ಆಗಿರಬಹುದು ಅಥವಾ ಆಕ್ಚುಲ್ ಕ್ಯಾಶ್ ವ್ಯಾಲ್ಯೂ ಆಗಿರಬಹುದು, ನಿಮ್ಗೆ ಏನ್ ಬೇಕೋ ಆ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕಂಪನ್ಸೇಟ್ ಮಾಡಿ ಕೊಡ್ತಾರೆ. ಓಕೆ, ಸೊ ಫೈರ್ ಕ್ಲೇಮ್ಸ್ ಇಸ್ ದ practical enforcement of the indemnity promise given in the fire insurance contract ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಸೊ ಇದೇನಪ್ಪಾ ಅಂತಂದ್ರೆ ಪ್ರಾಕ್ಟಿಕಲ್ ಎನ್ಫೋರ್ಸ್ಮೆಂಟ್ ಆಗುತ್ತೆ ಕ್ಲೇಮ್ ಅಂತಂದ್ರೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಎಲ್ಲಿ, ಫೈರ್ ಇನ್ಶೂರೆನ್ಸ್ ಅಲ್ಲಿ. ಫೈರ್ ಇನ್ಶೂರೆನ್ಸ್ ಕವರ್ಸ್ ಅಂತ ಅಂದಾಗ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕವರೇಜ್ ಅಂದಾಗ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಆಫನ್ ನೋನ್ ಆಸ್ ಅ ಸ್ಟ್ಯಾಂಡರ್ಡ್ ಫೈರ್ ಅಂಡ್ ಸ್ಪೆಷಲ್ ಪೆರಿಲ್ಸ್ ಅಂತ ಹೇಳಿ SFSP ಅಂತ ಹೇಳಿ ಪಾಲಿಸಿ ಅಂತ ಹೇಳಿ ಕರೀತಾರೆ. ಓಕೆ, ಟಿಪಿಕಲಿ ಇದೇನ್ ಕವರ್ ಮಾಡತ್ತಂದ್ರೆ ಫೈರ್ ಆಕ್ಸಿಡೆಂಟ್ ಇಂದ ಆಗುವಂತ ಅಡಿಷನಲ್ ಏನು ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೋ ಅವೆಲ್ಲವನ್ನ ಇದು ಕವರ್ ಮಾಡ್ತಾ ಇರುತ್ತೆ ಅಂತ ಹೇಳಿ ನಾವು ನೋಡ್ತಾ ಇದೀವಿ. ಸೊ ಪರ್ಟಿಕ್ಯುಲರ್ ಆಗಿ ಏನೇನಂತಂದ್ರೆ ಫೈರ್ ಕಾಸ್ಡ್ ಬೈ ಆಕ್ಸಿಡೆಂಟ್ಸ್, ನೆಗ್ಲಿಜೆನ್ಸ್ ಆರ್ ಅನ್ಫಾರ್ಸಿನ್ ಇವೆಂಟ್ ಅಂತ ಹೇಳಿ ಹೇಳ್ತಾರೆ. ಓಕೆ, so fire due to electrical short circuit, gas explosion or lightning, loss due to smoke, water used in firefighting and collateral damage, expenses related to temporary relocation or additional living cost. Okay, ಸೊ ಇವೆಲ್ಲಾ ಪಾಯಿಂಟ್ ಗಳಲ್ಲೂ ಕವರ್ ಆಗುತ್ತೆ. ಓಕೆ, ಫೈರ್ ಇನ್ಸಿಡೆಂಟ್ ಆಯ್ತು, ಏನೋ ಒಂದು ನೆಗ್ಲಿಜೆನ್ಸ್ ಇಂದ ಆಗಿರಬಹುದು ಅಥವಾ ಏನೋ ಅನ್ಫೋರ್ಸಿನ್ ಏನೋ ಒಂದು ಇವೆಂಟ್ ಆಯ್ತು, ಅದರಿಂದ ಬೆಂಕಿ ಹತ್ಕೊಂತು ಅಂದ್ರೆ ಅದಕ್ಕೂ ನಿಮ್ಗೆ ಕಂಪನ್ಸೇಷನ್ಸ್ ಇರುತ್ತೆ. ಎಲೆಕ್ಟ್ರಿಕ್ ಶಾಕ್ ಸರ್ಕ್ಯೂಟ್ ಆದ್ರೆ, ಎಕ್ಸ್ಪ್ಲೋಜನ್ ಆದ್ರೆ, ಗುಡುಗು ಮಿಂಚು ಬಂದ್ರೆ ಅಥವಾ ಸ್ಮೋಕ್ ಇಂದ ಆಯ್ತು, ಬೆಂಕಿ ಮತ್ತೇನೋ ಒಂದು ಬೆಂಕಿ ಕಿಡಿಯಿಂದ ಆಯ್ತು, ವಾಟರ್ ಟ್ಯಾಂಕ್ ಎಕ್ಸ್ಪ್ಲೋಜನ್ ಆಗಿರಬಹುದು, ಫೈರ್ ಫೈಟಿಂಗ್ ಆಗಿರಬಹುದು. ಓಕೆ, ಸೊ ಮತ್ತೇನೋ ಕೊಲಾಟರಲ್ ಡ್ಯಾಮೇಜ್ ಆಯ್ತು, ಈ ರೀತಿ ಯಾವುದೇ ಒಂದು ಇನ್ಸಿಡೆಂಟ್ ಇಂದ ಫೈರ್ ಇನ್ಶೂರೆನ್ಸ್ ಏನಾಗುತ್ತೆ ಕವರ್ ಮಾಡಿ ಕೊಡ್ತದೆ. ಫೈರ್ ಇನ್ಸಿಡೆಂಟ್ ಏನಾದ್ರೂ ಆದ್ರೆ
ಕವರ್ ಮಾಡಿ ಕೊಡ್ತದೆ. ಏನ್ ಕವರ್ ಮಾಡಲ್ಲ ಅಂದಾಗ ಡೆಲಿಬ್ರೇಟ್ಲಿ ನೀವು ಏನ್ ಮಾಡ್ತಾ ಇದ್ದೀರಿ, ಬೆಂಕಿ ಹಚ್ತಾ ಇದ್ರಿ. ನನ್ನ ಪ್ರಾಪರ್ಟಿಗೆ ನಾನೇ ಬೆಂಕಿ ಹಚ್ಬಿಟ್ಟು ನನಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅಂತ ಹೇಳಿ ನನ್ನ ಪ್ರಾಪರ್ಟಿಗೆ ನಾನೇ ಬೆಂಕಿ ಹಚ್ಚಿ ಅದು ತಾನಾಗಿನೇ ಬೆಂಕಿ ಹತ್ಕೊಂಡಿದೆ ಅಂತ ಹೇಳಿ ನಾನು ಪ್ರೂವ್ ಮಾಡಿ ಕಂಪನ್ಸೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದಾಗ, ಅದು ಪ್ರೂವ್ ಆದ್ರೆ, ನಾನು ಬೇಕಂತಾನೆ ಮಾಡಿದೀನಿ, ಡೆಲಿಬ್ರೇಟ್ಲಿ ಮಾಡಿದೀನಿ ಅಂತ ಪ್ರೂವ್ ಆದ್ರೆ ನನಗೆ ಕ್ಲೇಮ್ ಸಿಗಲ್ಲ. ಓಕೆ, ಸೊ ಇದು ಕವರ್ ಆಗಲ್ಲ. ಲಾಸಸ್ ಡ್ಯೂ ಟು ವಾರ್ಗೋಸ್ಕರ ಏನಾದ್ರು ಲಾಸ್ ಆದ್ರೆ, ನ್ಯೂಕ್ಲಿಯರ್ ಪೆರಿಲ್ಸ್ಗೋಸ್ಕರ ಆದ್ರೆ, ಓಕೆ, ಟೆರರಿಸ್ಟ್ ಆಕ್ಟಿವಿಟೀಸ್ ಇಂದ ಆದ್ರೆ ಇವೆಲ್ಲದನ್ನ ಅದು ಕವರ್ ಮಾಡಿ ಕೊಡೋದಿಲ್ಲ. ಓಕೆ, ಸೊ ಇದು ಬಿಟ್ರೆ ಲಾಸ್ ಏನಾಗಿದೆ, ನೀವು ಪಾಲಿಸಿಯ ವ್ಯಾಲ್ಯೂ ಏನಿದೆ ಅದಕ್ಕಿಂತ ಎಕ್ಸೀಡ್ ಆದ್ರೆ, ನಾನು ಆಗ್ಲೇ ಹೇಳ್ದಂಗೆ 10 ಲಕ್ಷ ಪಾಲಿಸಿಯಲ್ಲಿ 20 ಲಕ್ಷ ನೀವು ಕ್ಲೇಮ್ ಮಾಡಕ್ ಆಗಲ್ಲ. 10 ಲಕ್ಷದಲ್ಲಿ ನೀವು 10 ಲಕ್ಷನೇ ಕ್ಲೇಮ್ ಮಾಡಬಹುದು. ಅದು ಎಕ್ಸೀಡ್ ಆದ್ರೆ ಅದು ಕ್ಲೇಮ್ ಆಗಲ್ಲ ಅಂತ ಕೂಡ ಅವರು ಹೇಳ್ತಾರೆ. ಓಕೆ, ಸೊ ಇವೆಲ್ಲ ಕವರ್ ಆಗಲ್ಲ. ಓಕೆ, ಸೊ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಫೈರ್ ಇನ್ಶೂರೆನ್ಸ್ ಪಾಲಿಸೀಸ್ ಅಂತ ಹೇಳಿ ನೋಡಿದಾಗ ಇಂಡಿಯಾದಲ್ಲಿ ಬೇರೆ 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 ರೀತಿಯಲ್ಲಿ ನಾವು ಅದನ್ನ ನೋಡಬಹುದು, ಬೇರೆ ಬೇರೆ ನೀಡ್ಸ್ ಗಳಲ್ಲಿ ನಾವು ನೋಡಬಹುದು. ಓಕೆ, ವ್ಯಾಲ್ಯೂಡ್ ಪಾಲಿಸಿ ಅಂತ ಹೇಳಿ ಹೇಳ್ತೇವೆ. ಸೊ ಇದೇನಾಗುತ್ತೆಪ್ಪ ಅಂತಂತಂದ್ರೆ ವ್ಯಾಲ್ಯೂ ಫಿಕ್ಸ್ಡ್ ಅಟ್ ಟೈಮ್ ಆಫ್ ಪರ್ಚೇಸ್ ಅಂತ ನಾವು ಹೇಳ್ತೀವಿ. ಮೊದಲೇ ನಾವ್ ಏನ್ ಮಾಡ್ತೀವಿ, ಪರ್ಚೇಸ್ ಮಾಡುವಾಗ್ಲೇ ನಮ್ದು ವ್ಯಾಲ್ಯೂನ ಫಿಕ್ಸ್ ಮಾಡಿರ್ತೀವಿ. ಸ್ಪೆಸಿಫಿಕ್ ಪಾಲಿಸಿ ಅಂತ ಅಂದಾಗ ಕಂಪನ್ಸೇಷನ್ ಲಿಮಿಟೆಡ್ ಏನಾಗಿರುತ್ತೆ, ಪಾಲಿಸಿ ವ್ಯಾಲ್ಯೂ ಮೇಲೆ ಲಿಮಿಟ್ ಆಗಿರುತ್ತೆ. ಅವರೇಜ್ ಪಾಲಿಸಿ ಅಂದಾಗ ಕಂಪನ್ಸೇಷನ್ ರೆಡ್ಯೂಸ್ಡ್ ಇಫ್ ಅಂಡರ್ ರೀಇನ್ಶೂರ್ಡ್ ಅಂತ ಹೇಳಿದಾಗ, ಓಕೆ, ಸೊ ಏನಾಗುತ್ತೆ, ಅವರೇಜ್ ಪಾಲಿಸಿ ಅಂತ ನಾವು ನೋಡ್ತಾ ಇದೀವಿ. ಅದು ಕಮ್ಮಿ ಆಗ್ತಾ, ಕಮ್ಮಿ ಲಾಸ್ ಆದ್ರೆ ಕಮ್ಮಿ ಕಂಪನ್ಸೇಷನ್, ಜಾಸ್ತಿ ಲಾಸ್ ಆದ್ರೆ ಜಾಸ್ತಿ ಕಂಪನ್ಸೇಷನ್, ಇವೆಲ್ಲ ಏನಿರುತ್ತೆ. ಇದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಪ್ರಾಪರ್ಟಿ ಸಮ್ಟೈಮ್ಸ್ ನಾನೇನಾದ್ರೂ ಪರ್ಟಿಕ್ಯುಲರ್ ಫಿಕ್ಸ್ ಮಾಡಿದೀನಿ, 10 ಲಕ್ಷಕ್ಕೆ ಪಾಲಿಸಿನ ಫಿಕ್ಸ್ ಮಾಡಿಬಿಟ್ರೆ 10 ಲಕ್ಷದ ಕಂಪನ್ಸೇಷನ್ ಮಾತ್ರ ಸಿಗುತ್ತೆ, ಎಕ್ಸಿಡ್ ಸಿಗಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ಅವರೇಜ್ ಪಾಲಿಸಿ ಅಂದಾಗ ನಂದು 10 ಲಕ್ಷದ ಲಾಸ್ ಆಗಿಲ್ಲ, ನಂದು 7 ಲಕ್ಷದ ಲಾಸ್ ಆಗಿದೆ, ಸೊ ಅವ್ರು 7 ಲಕ್ಷ ಮಾತ್ರ ನನಗೆ ಕಂಪನ್ಸೇಟ್ ಮಾಡಿ ಕೊಡ್ತಾರೆ, ಎಕ್ಸ್ಟ್ರಾ ಅಮೌಂಟ್ ಅನ್ನ ಅವ್ರು ನಂಗೆ ಕೊಡಲ್ಲ. ಓಕೆ, ಸೊ ಅವರೇಜ್ ಪಾಲಿಸಿ. ಫ್ಲೋಟಿಂಗ್ ಪಾಲಿಸಿ ಅಂದಾಗ ಏನಾಗತ್ತಪ್ಪ ಅಂತಂತಂದ್ರೆ ಮಲ್ಟಿಪಲ್ ಪ್ರಾಪರ್ಟೀಸ್ ಆಟ್ ಡಿಫ್ರೆಂಟ್ ಲೊಕೇಶನ್ ಅಂತ ಹೇಳ್ಬಹುದು. ನಾನಿವಾಗ ನಂದು ಬೇರೆ ಬೇರೆ ಪ್ರಾಪರ್ಟೀಸ್ ಇದೆ, ಎಲ್ಲಾ ಪ್ರಾಪರ್ಟೀಸ್ ಸೇರಿ ನಾನು ಒಂದು ಪಾಲಿಸಿ ಮಾಡ್ಸಿರ್ತೀನಿ, ಎಲ್ಲಾ ಪ್ರಾಪರ್ಟಿನೂ ಮೆನ್ಷನ್ ಮಾಡಿರ್ತೀನಿ. ಸೊ ಅದೇನಾಗುತ್ತೆ, ಫ್ಲೋಟಿಂಗ್ ಪಾಲಿಸಿ ಅಂತ ಹೇಳಿ ಕರೀತಾರೆ. ಕಾಂಪ್ರಹೆನ್ಸಿವ್ ಪಾಲಿಸಿ ಅಂದಾಗ ಇದೇನಾಗುತ್ತೆ, ಕಾಂಪ್ರಹೆನ್ಸಿವ್ ಇದೇನಾಗುತ್ತೆ, ಲೈಟಿಂಗ್ ಇಂದ ಆಗಿರಬಹುದು, ಥೆಫ್ಟ್ ಇಂದ ಆಗಿರಬಹುದು, ಮತ್ತೆ ಇನ್ನೂ ಬೇರೆ ಏನೋ ರಿಸ್ಕ್ ಗಳಿಂದ ಆಗಿರಬಹುದು, ಇದೆಲ್ಲವನ್ನು ಕವರ್ ಮಾಡುತ್ತೆ. ಓಕೆ, ಸೊ ಕಾನ್ಸಿಕ್ವೆನ್ಷಿಯಲ್ ಲಾಸ್ ಪಾಲಿಸಿ ಅಂತ ಅಂದಾಗ, ಕಾನ್ಸಿಕ್ವೆನ್ಷಿಯಲ್ ಅಂದಾಗ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇನ್ಕಮ್ ಡ್ಯೂ ಟು ಫೈರ್ ಅಂತ ಹೇಳಿ ನಾವು ಕವರ್ಸ್ ಲಾಸ್ ಆಫ್ ಇನ್ಕಮ್ ಡ್ಯೂ ಟು ಫೈರ್. ಆ ಬೆಂಕಿಯಿಂದ ಆಗಿರುವಂತಹ ಇನ್ಕಮ್ ನ ಲಾಸ್ ಏನಿದೆ ಅದನ್ನ ನಮಗೆ ಕವರ್ ಮಾಡಿ ಕೊಡ್ತದೆ. ರಿಪ್ಲೇಸ್ಮೆಂಟ್ ಪಾಲಿಸಿ ಅಂದಾಗ ಆಕ್ಚುಲಿ ಡೆಪ್ರಿಸಿಯೇಟೆಡ್ ವ್ಯಾಲ್ಯೂ ಆಫ್ ಡಿಸ್ಟ್ರಾಯ್ಡ್ ಪ್ರಾಪರ್ಟಿ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಓಕೆ, ಸೊ ರಿಪ್ಲೇಸ್ಮೆಂಟ್ ಪಾಲಿಸಿಯಲ್ಲಿ ಈ ರೀತಿಯಾಗಿ ನಮ್ಗೆ ಏನಪ್ಪಾ ಅಂತಂದ್ರೆ ಆಕ್ಚುಯಲ್ ಆಗಿರುವಂತ ಒಂದು ಏನಿದೆ, ಆ ಆಕ್ಚುಯಲ್ ಲಾಸ್ ಆಗಿರೋದೇನಿದೆ, ಆ ಒಂದು ಲಾಸ್ ಅನ್ನ ನಮಗೇನ್ ಮಾಡ್ತಾರೆ, ಅವರು ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಬೈಕ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ, ಬೈಕ್ ಇನ್ಶೂರೆನ್ಸ್ ಅಲ್ಲಿ ನಾನು ಬೈಕ್ ಮೇಲೆ ಫೈರ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ, ಬೈಕ್ ಕಂಪ್ಲೀಟ್ ಆಗಿ ಸುಟ್ಟೋಗ್ಬಿಡ್ತು, ಏನು ಉಳಿಲೇ ಇಲ್ಲ ಅಂದಾಗ ನನಗೆ ಬೇರೆ ಬೈಕ್ ತಗೊಳ್ಳೋದಿಕ್ಕೆ ಅವರು ಕಂಪನ್ಸೇಟ್ ಮಾಡ್ತಾರೆ. ಅದರಷ್ಟು ವ್ಯಾಲ್ಯೂ ನಾನು ಅಲ್ಲಿ ಪಾಲಿಸಿ ಮಾಡಿಸಿದ್ರೆ ನನಗೆ ಬೇರೆ ಬೈಕ್ ತಗೊಳ್ಳೋದಕ್ಕೆ ಅವರು ಕಂಪನ್ಸೇಟ್ ಮಾಡ್ತಾರೆ. ಸೊ ಅದೇನಾಯ್ತು, ರಿಪ್ಲೇಸ್ಮೆಂಟ್ ಆಯ್ತು. ಓಕೆ, ಸೊ ರಿಪ್ಲೇಸ್ಮೆಂಟ್ ಪಾಲಿಸಿ ಅಂತ ಕೂಡ ನಾವು ಹೇಳಬಹುದು. ಓಕೆ, ಸೊ ಇದು ಬಿಟ್ರೆ ಇಂಪಾರ್ಟೆನ್ಸ್ ಆಫ್ ಫೈರ್ ಇನ್ಶೂರೆನ್ಸ್ ಅಂದಾಗ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಇರುತ್ತೆ, ಬಿಸ್ನೆಸ್ ಕಂಟಿನ್ಯೂ ಆಗಿರುತ್ತೆ. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಒಂದ್ ವೇಳೆ ಏನಾದ್ರು ಲಾಸ್ ಆದ್ರೆ ಫೈರ್ ಇನ್ಸಿಡೆಂಟ್ ಇಂದ ಮತ್ತೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ, ರೀಬಿಲ್ಟ್ ಮಾಡ್ಲಿಕ್ಕೆ ನಮಗೆ ಫೈರ್ ಇನ್ಶೂರೆನ್ಸ್ ಅವರು ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಬಿಸ್ನೆಸ್ ಕಂಟಿನ್ಯೂಟಿ ಇರುತ್ತೆ. ಲೀಗಲ್ ರಿಕ್ವೈರ್ಮೆಂಟ್ ಗಳೇನಿರುತ್ತೆ ಅದು ಕೂಡ ಪೂರ್ತಿ ಆಗುತ್ತೆ ನಮಗೆ. ಮ್ಯಾಂಡೇಟರಿ ಏನು ಕಮರ್ಷಿಯಲ್ ಲೋನ್ ಆಗಿರಬಹುದು, ಮತ್ತೊಂದೇನೋ ಆಗಿರಬಹುದು, ಅವುಗಳಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಫೈರ್ ಇನ್ಶೂರೆನ್ಸ್ ಇದೆ, ನಾವು ಅಲ್ಲಿ ದುಡ್ಡು ಕಟ್ತಾ ಇದೀವಿ ಅಂದ್ರೆ ನಮ್ಗೆ ಇಲ್ಲಿ ಲೋನ್ ಆಗಿರಬಹುದು ಅಥವಾ ಮತ್ತೊಂದೇನೋ ಬೇರೆ ವಿಷಯಗಳಾಗಿರ್ಬಹುದು, ಅದು ಕೂಡ ಹೆಲ್ಪ್ ಆಗುತ್ತೆ. ಪೀಸ್ ಆಫ್ ಮೈಂಡ್ ಇರುತ್ತೆ, ಯಾಕಂತಂದ್ರೆ ಏನಾದ್ರು ಇನ್ಸಿಡೆಂಟ್ ಆಗ್ಬಿಟ್ರೆ ಅದಕ್ಕೆ ಸೆಕ್ಯೂರಿಟಿಗೆ ನಮಗೆ ಫೈರ್ ಇನ್ಶೂರೆನ್ಸ್ ಆಲ್ರೆಡಿ ಇದೆ ಅಂದಾಗ, ಸೊ ಹಾಗಾಗಿ ನಾವು ರಿಲ್ಯಾಕ್ಸ್ ಆಗಿರ್ತೀವಿ. ಇಲ್ಲ ಅಂದಾಗ ಅಯ್ಯೋ ಏನಾದ್ರು ಆಗ್ಬಿಟ್ರೆ ಹೆಂಗ್ ಕಂಪನ್ಸೇಟ್ ಮಾಡ್ಕೊಳ್ಳೋದು ಅನ್ನೋದು ಟೆನ್ಷನ್ ನಮ್ಗೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಫೈರ್ ಇನ್ಶೂರೆನ್ಸ್ ತಗೊಂಡ್ರೆ ಪೀಸ್ ಆಫ್ ಮೈಂಡ್ ಇರುತ್ತೆ, ಟೆನ್ಷನ್ ಇರಲ್ಲ. ಆಗ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಸಪೋರ್ಟ್ಸ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿ ಹೇಳ್ತದೆ. ರೀಬಿಲ್ಟ್ ಪ್ರಾಪರ್ಟಿನ ರೀಬಿಲ್ಟ್ ಮಾಡ್ಲಿಕ್ಕೆ, ರೀಸ್ಟೋರ್ ಮಾಡ್ಲಿಕ್ಕೆ, ಅಸೆಟ್ ಗಳಿಗೆ ನಮ್ಗೆ ಎಲ್ಲಕ್ಕೂ ಅದೇನ್ ಮಾಡ್ತಪ್ಪ ಅಂದ್ರೆ ಕಂಪನ್ಸೇಟ್ ಮಾಡಿ ಕೊಡ್ತಾರೆ. ಓಕೆ, ಸೊ ಇದಿಷ್ಟು ಬಂದು ನಿಮ್ಮ ಫೈರ್ ಇನ್ಶೂರೆನ್ಸ್ ಪಾಯಿಂಟ್ ಆಗಿತ್ತು. ಎಲ್ರಿಗೂ ಫೈರ್ ಇನ್ಶೂರೆನ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಏನಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮ್ಗೆ ಆದಷ್ಟು ಬೇಗ ಅದರ ಕ್ಲಾರಿಟಿಯನ್ನ ಕೊಡ್ತೀನಿ. ಓಕೆ,
ಸೊ ಮತ್ತೆ ಬೇರೆ ಏನಾದ್ರು ಸಬ್ಜೆಕ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.